ಪ್ರೀತಿಯ ವಿದ್ಯಾರ್ಥಿ, ನಾವು ಹಿಂದಿನ ಪಾಠಗಳಲ್ಲಿ ರನ್ನನ ಸಾಹಸ ಭೀಮ ವಿಜಯ ಇದರ ಆಯ್ದ ಭಾಗ ದುರ್ಯೋಧನ ವಿಲಾಪ. ಈ ದುರ್ಯೋಧನ ವಿಲಾಪದ 18 ಭಾಗದಲ್ಲಿ ಕಂಡುಬರುವಂತೆ 18ನೇ ದಿವಸದ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ರಣರಂಗದಲ್ಲಿ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಸಂಜಯನ ಜೊತೆಗೆ ಏಕಾಂಗಿಯಾಗಿ, ಸಂಜಯ ಬಿಟ್ಟರೆ ಬೇರೆಯವರು ಯಾರೂ ಕೂಡ ಇಲ್ಲ ದುರ್ಯೋಧನ ಜೊತೆಗೆ. 18 ದಿವಸದ ಹಿಂದೆ ಅವನ ಜೊತೆಗೆ 11 ಅಕ್ಷೋಹಿಣಿ ಸೇನೆ ಇತ್ತು. ಆದ್ರೆ ಈಗ ಯಾರು ಕೂಡ ಇಲ್ಲ, ಏಕಾಂಗಿ ಆಗ್ಬಿಟ್ಟಿದೆ. ಸಂಜಯ ಮಾತ್ರ ಜೊತೆಯಲ್ಲಿ ಇದ್ದಾನೆ. ಯುದ್ಧರಂಗದಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ನಡ್ಕೊಂಡು ಬರ್ತಿರುವಂತಹ ಸಂದರ್ಭದಲ್ಲಿ ಪಿಶಾಚಿಗಳನ್ನ ಎದುರಿಸ್ತಾನೆ. ಪಿಶಾಚಿಗಳು ಅವನ್ನ ಹಂಗಿಸ್ತವೆ. ಆದ್ರೆ ಅವನು ಅದನ್ನ ತುಂಬಾ ಗಟ್ಟಿ ಮನಸ್ಸಿನಿಂದ ಅದನ್ನೆಲ್ಲನೂ ಕೂಡ ಪರಿಗಣಿಸದೆ, ಲೆಕ್ಕಿಸದೆ ಮುಂದೆ ಬರ್ತಾನೆ. ಮುಂದೆ ಬರ್ಬೇಕಾದ್ರೆ ತಮ್ಮನ ಸಾವಾಗಿರುವಂತ ಪ್ರದೇಶಕ್ಕೆ ಬರ್ತಾನೆ. ಅದನ್ನು ಕೂಡ ದುಃಖವನ್ನು ತಟ್ಕೊಂಡು ಮುಂದಕ್ಕೆ ಬರ್ತಾನೆ. ನಂತರ ಗುರುವಾಗಿರುವಂತ ದ್ರೋಣರ ಸಾವಾಗಿರುವಂತ ಸಂದರ್ಭ ಮತ್ತೆ ದ್ರೋಣರ ಶವವನ್ನು ಕೂಡ ಕಾಣ್ತಾನೆ. ನಂತರ ಮುಂದೆ ಬರ್ಬೇಕಾದ್ರೆ ಯುದ್ಧರಂಗದಲ್ಲಿ ಮುಂದೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಕಡೆ ಬಾಣಗಳು ಆವೃತವಾಗ್ತವೆ. ಬಾಣಗಳು ಒಂದೇ ಕಡೆ ಸೇರಿದವೆ. ಸೊ ಆ ಬಾಣಗಳು ಯುದ್ಧರಂಗದಲ್ಲಿ ಒಂದು ಕಡೆ ಸೇರಿದೆ ಅಂತಂದ್ರೆ ಅದು ಯಾರಿಗೂ ಚುಚ್ಕೊಂಡಿರ್ಬೇಕು, ಘಾತಿಸಿರಬೇಕು. ಏನು ಅಂತಂದ್ಬಿಟ್ಟು ಆ ಶರಸಂದೋಹಾಶ್ಚರ್ಯವನ್ನ ಕಂಡು ಆ ಕಡೆ ಆ ದಿಶಾ ಭಾಗದಲ್ಲಿ ಬರ್ತಾನೆ. ಎಲ್ಲಿ ಆ ಬಾಣಗಳು ನಾಟಿದವೆ, ಗುಂಪಾಗಿ ಕಾಣ್ತಾ ಇದಾವೆ. ಶರನಿಕರಗಳು ಎಲ್ಲಿದ್ದಾವೆ, ಶರಸಮೂಹ ಎಲ್ಲಿದೆ, ಆ ಶರಸಮೂಹದ ಬಳಿಗೆ ಬರ್ತಾನೆ. ಯಾರು ಏನಿದು ಅಂತಂದ್ಬಿಟ್ಟು ನೋಡೋದಕ್ಕೆ ಬರುವಂತ ಸಂದರ್ಭದಲ್ಲಿ ಅವನಿಗೆ ಕಾಣುವಂಥದ್ದು ಈ ಅವಧಿಯ ಪಾಠದಲ್ಲಿ ನಾವು ನೋಡುವಂಥದ್ದು ತರುಣನಾಗಿರುವಂತ ಅಭಿಮನ್ಯು ಕುಮಾರನ ಯುದ್ಧದ ಪರಾಕ್ರಮ. ಯುದ್ಧದಲ್ಲಿ ಅವನು ಆಕ್ಚುಲಿ ಮರಣ ಹೊಂದಿರುವಂಥದ್ದು ಅದನ್ನು ನೋಡ್ತಾನೆ ದುರ್ಯೋಧನ. ನೋಡ್ರಿ, ಇಲ್ಲಿ 2 ವಿರುದ್ಧ ಧ್ರುವಗಳನ್ನ ರನ್ನ ತಂದಿದ್ದಾನೆ. ದ್ರೋಣರು ಸತ್ತಿರುವಂತದ್ದನ್ನ ಮೊದಲು ದುರ್ಯೋಧನ ನೋಡಿದ. ದ್ರೋಣರಿಗೆ ವಯಸ್ಸಾಗಿದೆ. ದ್ರೋಣರು ದುರ್ಯೋಧನಾದಿಗಳಿಗೆ ಅಥವಾ ಪಾಂಡವಾದಿಗಳಿಗೆ ವಿದ್ಯೆಯನ್ನ ಹೇಳಿಕೊಟ್ಟಿರುವಂತ ವಯಸ್ಸಿನಲ್ಲಿ ದೊಡ್ಡ ಹಿರಿಯರು. ಆದ್ರೂ ಕೂಡ ಹಿರಿತನದಲ್ಲಿ ವೃದ್ಧಾಪ್ಯದಲ್ಲಿ ವೀರಾವೇಶದಿಂದ ಹೋರಾಡಿ ಸತ್ತಿದ್ದಾರೆ. ಅದೊಂದು ಯುದ್ಧದಲ್ಲಿ ಎಂತೆಂಥವರೆಲ್ಲ ಸತ್ತಿದ್ದಾರೆ. ವೃದ್ಧಾಪ್ಯದಲ್ಲಿ ಇರುವಂತವ್ರು, ವೃದ್ಧರಾಗಿರುವಂತವ್ರು ಸತ್ತಿದ್ದಾರೆ. ಈಗ ತಾನೇ ಮದುವೆ ಆಗಿರುವಂತವ್ರು, ಹತ್ತಿರದಲ್ಲಿ ಮದುವೆ ಆಗಿರುವಂತವ್ರು ಅಂತವ್ರು ಸತ್ತಿದ್ದಾರೆ. ಅದರಲ್ಲಿ ಅಭಿಮನ್ಯು ಕೂಡ ಒಬ್ಬ. ಪಾಂಡವರ ಸಂತತಿ ಅಭಿಮನ್ಯುವಿನಿಂದ ನಂತರ ಮುಂದುವರಿಯುತ್ತೆ. ಅಂದ್ರೆ ಅಭಿಮನ್ಯುವಿನ ಮದುವೆ ಕೆಲ ಕಾಲದಲ್ಲಿ ಏನಾಗತ್ತೆ ಅಂತಂದ್ರೆ ಅಭಿಮನ್ಯು ಯುದ್ಧದಲ್ಲಿ ಪಾಲ್ಗೊಳ್ತಾನೆ. ಆ ಸಂದರ್ಭದಲ್ಲಿ ಅಭಿಮನ್ಯುವಿನ ಪತ್ನಿ ಉತ್ತಾರೆ ಗರ್ಭಿಣಿಯಾಗಿರ್ತಾರೆ. 16 ವರ್ಷದ ವ್ಯಕ್ತಿ ಅಭಿಮನ್ಯು. ಇಂಥ ಅಭಿಮನ್ಯು ಅಂತ ಸಣ್ಣ ವಯಸ್ಸಿನವನಾಗಿರುವಂತ ಈ ಅಭಿಮನ್ಯುನು ಕೂಡ ಯುದ್ಧದಲ್ಲಿ ಸತ್ತಿದ್ದಾರೆ. ಸಾಯ್ದು ಇರುವಂತವ್ರು ಯಾರು ಯುದ್ಧದಲ್ಲಿ ಹಿಂಗಾಗತ್ತೆ. ಅಂದ್ರೆ ದಂಡಿನಲ್ಲಿ ಸೋದರ ಮಾವನೇ ಅನ್ನುವಂತ ಒಂದು ಮಾತಿದೆ. ದಂಡು ಅಂತಂದ್ರೆ ಸೇನೆ ಎದುರು ಬದ್ರಾಗಿ ನಿಂತಿರುವಂತ ಸೇನೆಯಲ್ಲಿ, ಎದುರು ಸೇನೆಯಲ್ಲಿ ಮಾವ ಇದ್ದಾರೆ ಅಂತಂದ್ಬಿಟ್ಟು ಸಂಬಂಧವನ್ನ ಪರಿಗಣಿಸಕ್ಕಾಗಲ್ಲ. ಯುದ್ಧದಲ್ಲಿ ಸಂಬಂಧಗಳಿರೋದಿಲ್ಲ. ಯುದ್ಧದಲ್ಲಿ ಒಂದು ರಾಕ್ಷಸಿ ಪ್ರವೃತ್ತಿ, ನಾಶ ಮಾಡಬೇಕು ಅನ್ನುವಂಥದ್ದು, ಕೊಲ್ಲಬೇಕು ಅನ್ನುವಂಥ ಪ್ರವೃತ್ತಿ ಮಾತ್ರ. ಹಾಗಾಗಿ ಯುದ್ಧದಲ್ಲಿ ಸಂಬಂಧಗಳಿಲ್ಲ. ಸಂಬಂಧಗಳನ್ನ ಹುಡುಕ್ಬೇಕು ಸಮಾಜದಲ್ಲಿ. ಆದ್ರೆ ಸಮಾಜದಲ್ಲಿ ಒಂದು ಭಾಗವಾಗಿ ಏನಂತಂದ್ರೆ ಯುದ್ಧನೂ ಕೂಡ ಇದೆ. ಸೊ ಸಂಬಂಧಗಳು ವಿಘಟನೆ ಆಗೋದು ಯುದ್ಧದ ಸಂದರ್ಭದಲ್ಲಿ. ಆದ್ರೆ ಯುದ್ಧ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಸಂಬಂಧಗಳು ಬಲಗೊಳ್ತವೆ. ಇಲ್ಲೇನಾಗಿದೆ ಅಂತಂತಂದ್ರೆ ಆ ಲೆಕ್ಕದಲ್ಲಿ ಅಭಿಮನ್ಯುವಿಗೆ ದುರ್ಯೋಧನ ದೊಡ್ಡಪ್ಪನ ಸಂಬಂಧದ ಲೆಕ್ಕದಲ್ಲಿ. ಆದ್ರೆ ಯುದ್ಧದ ಸಂದರ್ಭದಲ್ಲಿ ಅದು ಯಾವ ಸಂಬಂಧನೂ ಕೂಡ ಇಲ್ಲ. ಸೊ ಹಾಗಾಗಿ ದುರ್ಯೋಧನ ಕಡೆಯವರೇ ಏನ್ ಮಾಡಿದ್ದಾರೆ ಅಂತ ಅಭಿಮನ್ಯುವನ್ನ ಕೊಂದಿದ್ದಾರೆ. ಅದನ್ನ ನಾವು ಕಾಣ್ತೀವಿ ಈ ಭಾಗದಲ್ಲಿ. ಹಿಂದಿನ ಭಾಗದಲ್ಲಿ ನಾವು ತಿಳ್ಕೊಂಡಿರುವಂತದ್ದು ಏನಂತಂದ್ರೆ ಇದನ್ನ
ಹೆಚ್ಚು ಹೇಳುವಂತ ಅವಶ್ಯಕತೆ ಏನಿಲ್ಲ. ಯುದ್ಧರಂಗದಲ್ಲಿ ದುರ್ಯೋಧನ ಪ್ರಯಾಣ ಅದು ಬಹುತೇಕ ಅವನ ಅಂತ್ಯದೊಂದಿಗೆ ಮುಗಿಯುವುದು. ಯುದ್ಧದ ದಾರಿಯಲ್ಲಿ ಯಾರು ನಡೀತಾರೆ ಆ ದಾರಿ ಕೊನೆಗೊಳ್ಳೋದೆಲ್ಲಿಗೆ ಅಂತಂತಂದ್ರೆ ಅಂತ್ಯದಲ್ಲಿ ಮಾತ್ರ, ಸಾವಿನೊಂದಿಗೆ ಮಾತ್ರ ಮುಗಿಯುತ್ತೆ. ಸೊ ನಡೀತಾ ಇದ್ದಾನೆ. ದ್ರೋಣರನ್ನ ಕಾಣ್ತಾನೆ, ದ್ರೋಣರ ಪರಿಸ್ಥಿತಿಯನ್ನ ಕಾಣ್ತಾನೆ. ನಮಗೆ ಧನುರ್ವಿದ್ಯೆಯನ್ನು ಹೇಳ್ಕೊಟ್ಟಿರುವಂತ ವಿದ್ಯಾಗುರುಗಳು, ಆ ವಿದ್ಯಾಗುರುಗಳ ಧನುರ್ವಿದ್ಯೆಯನ್ನು ಹೇಳ್ಕೊಟ್ಟಿರುವಂತ ವಿದ್ಯಾಗುರುಗಳ ಅವನತಿಯನ್ನು ಕೂಡ ಕಾಣ್ತಾನೆ. ಒಂದೇ ಒಂದು ವಿಸ್ಮಯವನ್ನು ಕಾಣ್ತಾನೆ. ಬಾಣಗಳೆಲ್ಲ ನಾಟಿರುವಂತ ವ್ಯಕ್ತಿ ಹೆಂಗಿದ್ದಾನೆ, ಅವನು ಹೆಂಗಿದ್ದಾನೆ ಅಂತ ಚಿತ್ರನ್ನ ರನ್ನ ಕೊಡ್ತಾನೆ. ಬಹುಶಃ ಇದನ್ನೆಲ್ಲ ನೋಡಿದ್ರೆ ರನ್ನ ಆ ಸಂದರ್ಭದಲ್ಲಿ ಅಂದ್ರೆ 10ನೇ ಶತಮಾನದ ಉತ್ತರಾರ್ಧದ ಸಂದರ್ಭದಲ್ಲಿ ಇದ್ದಂತ ರನ್ನ ಯುದ್ಧಗಳನ್ನ ಕಣ್ಣಾರೆ ಕಂಡಿದ್ದಾನೆ, ಯುದ್ಧಗಳನ್ನ ನೋಡಿದ್ದಾನೆ. ವೈಶ್ಯವೃತ್ತಿಯ ಈತ, ಬಳೆಗಾರ ಕುಲದ ಈತ ಯುದ್ಧಗಳಾಗ್ತಿರೋದನ್ನ ನೋಡಿದ್ದಾನೆ, ತುಂಬಾ ಹತ್ತಿರದಿಂದಾನೇ ನೋಡಿದ್ದಾನೆ ಅಂತ ಅನ್ಸುತ್ತೆ. ಅದಕ್ಕೆ ತಂದೆ ಆಗಿರುವಂತಹ ಕೆಲವು ಕಲ್ಪಕತೆಗಳನ್ನ ಅವನು ಸೇರಿಸಿರ್ಬೋದು, ಬೇರೆ ವಿಷಯ. ಆದ್ರೆ ಎಷ್ಟು ಭಯಾನಕವಾಗಿರುತ್ತೆ, ಭೀಭತ್ಸಕರವಾಗಿರುತ್ತೆ ಅನ್ನುವಂಥದ್ದನ್ನ ನೋಡಿದ್ದಾನೆ. ಸೊ ಹಾಗಾಗಿ ಏನಂತಂದ್ರೆ ತುಂಬಾ ಬಹುತೇಕ ವಸ್ತುನಿಷ್ಠವಾಗಿ ಕೊಡ್ತಾನೆ, ಚಿತ್ರಣಗಳನ್ನ ಕೊಡ್ತಾನೆ. ಸೊ ಈಗ ಈ ಭಾಗದಲ್ಲಿರುವಂತ ಪದ್ಯ ನೋಡೋಣ. ಈಗ ಬಾಣ ಸಮೂಹಗಳಿಂದ ಜರ್ಜರಿತನಾಗಿ ಬಿದ್ದಿರುವಂತ, ಬಾಣಗಳು ನಾಟಿ ಜರ್ಜರಿತನಾಗಿ ಬಿದ್ದಿರುವಂತ ಆ ವ್ಯಕ್ತಿ ಅವನು ಯಾರು ಅಂತಂತ ಇನ್ನೂ ಕೂಡ ದುರ್ಯೋಧನಿಗೆ ಗೊತ್ತಾಗಿಲ್ಲ. ಸೊ ಹತ್ರ ಹೋಗಿ ನೋಡ್ತಾ ಇದ್ದಾನೆ. ಅರೆ ಮುಗಿದಿರದ ಕಣ್ಮಲರ್, ಅರೆ ಮುಗಿದಿರದ ಕಣ್ಮಲರ್, ಅಲರ್ದ ಮೊಗಂ, ಅಲರ್ದ ಮೊಗಂ, ಮುಖದಲ್ಲಿ ನಗು ಇದೆ ಬಿದ್ದಿರುವಂತಹದ್ದೇ. ಅಲರ್ದ ಮೊಗಂ ಕಡಿವೋದ ಕೈயும் ಆಸುರ ತರಮಾಗೆ ಖರ್ಚಿದ ಔಡು, ಔಡು ಅಂದ್ರೆ ದೌಡು, ಆಸುರ ತರವಾಗಿ ಹೀಗೆ ಆಸುರ ತರಮಾಗೆ ಖರ್ಚಿದ ಔಡುಂ ಬೆರಸಿ ಅನ್ಯಶರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ತಿಯೋಳ್ ಅಳ್ದು ಬೀಳ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆಜವೀರನ್. ಆಜವೀರ ಯುದ್ಧವೀರ. ಆ ಯುದ್ಧವೀರ ಯಾರು ಅಂತಂತಂದ್ರೆ ಅಭಿಮನ್ಯು ಕುಮಾರ. ನೋಡ್ರಿ, ಕುಮಾರ ಅಂತಂದ್ರೆ ಬಾಲಕತನದಲ್ಲಿ ಅವನಿಗೆ ಯುದ್ಧವೀರನ ಪಟ್ಟ ಸಿಕ್ಬಿಟ್ಟಿದೆ. ಅಂದ್ರೆ ಯುದ್ಧದಲ್ಲಿ ಹೋರಾಡಬೇಕಾದಂತ ಪರಿಸ್ಥಿತಿ ಬಂದುದಿದೆ. ಅವನು ಕೂಡ ಹಿಂದೆಗೆದೆ ಹೋರಾಡಿದಾನೆ, ಅದು ಬೇರೆ ಪ್ರಶ್ನೆ. ಆದ್ರೆ ಯುದ್ಧ ಅನ್ನುವಂಥದ್ದಂದಾಗ ಆಕ್ಚುಲಿ ಅನಿವಾರ್ಯ ಆದಾಗ ವಯಸ್ಸಿನ ಕಿರಿತನಗಳು ತುಂಬಾ ಮುಖ್ಯ ಆಗುದಿಲ್ಲ, ಅನಿವಾರ್ಯತೆ ಬಂದ್ಬಿಡುತ್ತೆ. ಇಲ್ಲಿ ಸತ್ತು ಬಿದ್ದಿರುವಂತ, ಬದುಕಿ ಬಾಳಬೇಕಾಗಿರುವಂತ ಈ ಅಭಿಮನ್ಯು ಕುಮಾರ ಹೆಂಗಿದ್ದಾನೆ? ಅರೆ ಮುಗಿದಿರ್ದ ಕಣ್ಮಲ, ಕಣ್ಣುಗಳು ಅರ್ಧ ಮುಚ್ಚಿದೆ. ಅರೆ ಮುಗಿದಿರೋದು ಮುಗಿಯೋದು ಅಂತಂದ್ರೆ ಒಂದು ಆಕ್ಚುಲಿ ಹೂವು ಅರಳೋಕ್ಕಿಂತ ಮುಂಚೆ ಹಿಂಗೆ ಮುಗುಳಾಗಿ, ಅಂದ್ರೆ ಮುಗಿನ ತರ ಇರುತ್ತೆ, ಆ ತರ. ನೆಕ್ಸ್ಟ್ ಪದದಲ್ಲೇ ಅದಕ್ಕೆ ಬೆಂಬಲವಾಗಿರುವಂತ ಪದನೂ ಇದೆ. ಕಣ್ಮಲರ್, ಕಣ್ಣುಗಳನ್ನುವಂತ ಮಲರ್ ಅಂತಂದ್ರೆ ಹೂ. ಅರೆ ಮುಗಿದಿರ್ದ ಕಣ್ಮಲರ್ ಅಂದ್ರೆ ಹೂವು ಅರ್ಧ ಹಿಂಗೆ ಮುಚ್ಕೊಂಡ್ರಂಗೆ, ಪೂರ್ತಿ ಅರಳಿಲ್ಲ. ಕಣ್ಣು ಪೂರ್ತಿ ತೆಗೆದ್ರೆ ಕಣ್ಣು ಅರಳಿದೆ ಅಂತ ಅಂದ್ಬಿಟ್ಟು, ಕಣ್ಣರಳಿದಾಗ ಬೇಂದ್ರವ್ರದ್ದು ಪದ್ಯದ ಸಾಲು. ಕಣ್ಣರಳೋದು, ಇಲ್ಲಿ ಕಣ್ಣು ಆಕ್ಚುಲಿ ಏನಾಗಿದೆ, ಅರ್ಧ ಮುಚ್ಕೊಂಡಿದೆ. ದಟ್ ಮೀನ್ಸ್ ಏನಂತಂದ್ರೆ ಒಂಥರ ಹೂವಿನ ಮುಗ್ಗಿದ್ದಂಗೆ, ಹಂಗೆ ಪೂರ್ತಿ ತೆಗ್ದಿಲ್ಲ. ಕಣ್ಮಲ, ಅರೆ ಮುಗಿದಿರ್ದ ಕಣ್ಮಲ, ಅಲರ್ಧ ಮುಖದಲ್ಲಿ ಒಂದು ನಗು ಇದೆ, ಸಂತೃಪ್ತಿ ಇದೆ. ಅದು ಕಂಡೂ ಕಾಣದಂತ ಮಂದಸ್ಮಿತವಾಗಿರುವಂತ ಮೊಗ. ಅಂದ್ರೆ ನಾನು ಸಾರ್ಥಕವಾಗಿರುವಂತ ಸಾವನ್ನ ನಾನು ಕಾಣ್ತಾ ಇದ್ದೀನಿ ಅನ್ನುವಂತ ಒಂದು ಭಾವ. ಅಲರ್ಧ ಮೊಗಂ, ಕಡಿಯೋದ ಕೈ ಕತ್ತರಿಸಲ್ಪಟ್ಟಿದೆ.
ಕಡಿದು ಹಾಕಲ್ಪಟ್ಟಿದೆ ಕೈ. ಕಡಿದು ಹಾಕಲ್ಪಟ್ಟಿರುವಂತ ಕೈ ಅಂದ್ರೆ ಕೈ ತುಂಡಾಗಿದೆ, ಕೈ ಇಲ್ಲ, ಕಡಿದು ಹೋಗಿದೆ, ಸಾಯ್ತಾ ಇರುವಂತ ಪರಿಸ್ಥಿತಿ. ಆದ್ರೂ ಕೂಡ ಮುಖದಲ್ಲಿ ಸಣ್ಣ ಮಂದಹಾಸ. ಆದ್ರೆ ನೋವು ತಡೆಯೋದಕ್ಕೆ ಆಗ್ತಿಲ್ಲ. ನೋವು, ತುಂಬಾ ನೋವು. ಅದಕ್ಕೆ ಆಸುರತರ ಮಾಗೆ ಖರ್ಚಿದ ಅವಡುಂ ಬೆರಸ. ಆಸುರತರ, ಆಸುರ, ಅಸುರ ಅಂತಂತಂದ್ರೆ ರಾಕ್ಷಸ. ಆಸುರತರ ಅಂತಂದ್ರೆ ಅತ್ಯಂತ ಭಯಾನಕವಾಗಿ, ಭಯಂಕರವಾಗಿ, ಅತ್ಯಂತ ಗಟ್ಟಿಯಾಗಿ ಆಸುರತರ ಮಾಗೆ ಖರ್ಚಿದ ಅವಡು. ಅವಡು ಅಂತಂದ್ರೆ ದವಡೆ. ಆ ನೋವನ್ನ ತಡ್ಕೊಳ್ಳೋದಕ್ಕೆ ಆಗ್ಲಾರ್ದೆ ಕುಮಾರ ಇನ್ನೂ ಕೂಡ ಬಾಲಕ ಆ ನೋವನ್ನ ತಡೆಯಕ್ಕಾಗದೆ ಏನ್ ಮಾಡ್ತಾನೆ ಅಂತಂದ್ರೆ ದವಡೆಯನ್ನ ಕಚ್ಚಿ ಹಿಡಿತಾನೆ. ಅವಡುಂಬೆರೆಸಿ ಆಸುರತರ ಮಾಗೆ ಖರ್ಚಿದ ಅಂದ್ರೆ ಈ ರಾಕ್ಷಸಗಳು ಹೆಂಗೆ ಬಿಗಿ ಹಿಡಿತವೆ ಆ ಬಲದಿಂದ ಕಚ್ಚಿದ ಔಡುಂ, ದವಡೆಯಿಂದ ಕೂಟಿದವನಾಗಿ ಹಂಗೆ ಹಲ್ಲು ಬಿಗಿ ಹಿಡಿದು ಆ ನೋವನ್ನ ನುಂಗ್ತಾ ಇದ್ದಾನೆ. ನೋವನ್ನು ಔಡುಂಬೆರೆಸಿ ಕಣ್ಣುಗಳು ಅರ್ಧ ತೆರೆಯಲ್ಪಟ್ಟಿದೆ, ಮಗ ಸ್ವಲ್ಪ ನಗು. ಅದರ ಹಿಂದೆನೆ ಏನಂತಂದ್ರೆ ದವಡೆಗಳು ಬಿಗಿಯಾಗಿ ಕಚ್ಚಲ್ಪಟ್ಟು ನೋವನ್ನು ನುಂಗ್ತಾ ಇರುವಂತದ್ದು. ಈ ತರ ಇದ್ದಾನೆ ಬಿದ್ದಿರುವಂತ ವ್ಯಕ್ತಿ. ಅನ್ಯಶರ ಪ್ರಹಾರ ಜರ್ಜರಿತ ಶರೀರನಾಗಿ, ಅನ್ಯಶರ ಮತ್ತೊಬ್ಬರ ಬಾಣದಿಂದ, ಅನ್ಯಶರ ಪ್ರಹಾರ ಜರ್ಜರಿತ ಶರೀರನಾಗಿ ಅಂದ್ರೆ ಮತ್ತೊಬ್ಬರ ಬಾಣದ ಪ್ರಹಾರದಿಂದ, ಆ ಹೊಡೆತದಿಂದ ಜರ್ಜರಿತ ಶರೀರನಾಗಿ, ದೇಹ ಎಲ್ಲ ಚಿನ್ನ ವಿಚ್ಛಿನ್ನವಾಗಿದೆ, ದೇಹ ಎಲ್ಲ ಕಿತ್ತುಕೊಂಡು ಬಂದಿದೆ, ದೇಹದ ಚರ್ಮ ಎಲ್ಲ ಕಿತ್ಕೊಂಡು ಹೋಗಿದೆ, ಬಾಣಗಳು ನಾನಾ ಕಡೆಯಿಂದ ನಾಟಿದೆ. ಅನ್ಯಶರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ತಿಯೋಳು ಅಳ್ದು ಬೀಳ್ದನಂ. ನವಲೋಹಿತ ವಾರ್ತಿ, ಲೋಹಿತ, ಲೋಹಿತ ಅಂತಂತಂದ್ರೆ ಕೆಂಪು ಬಣ್ಣ. ಕೆಂಪು ಬಣ್ಣ ಅಂತಂದ್ರೆ ದೇಹದಿಂದ ಹೊಮ್ಮುವಂತ ಕೆಂಪು ಬಣ್ಣದ ದ್ರವ ರಕ್ತ. ಅಲ್ಲಿ ಹೇಳ್ತಿರುವಂತದ್ದು ನೋಡ್ರಿ, ನವಲೋಹಿತ ವಾರ್ತಿ, ಹೊಸ ರಕ್ತ. ನವ ಅಂತಂದ್ರೆ ಹೊಸ, ಇನ್ನೊಂದು ನವ ಅಂತಂದ್ರೆ 9. ಇಲ್ಲಿ ಹೊಸ, ಯಾಕಂದ್ರೆ ಅವನಿನ್ನೂ ಕೂಡ ಕುಮಾರ. ಹೊಸ ರಕ್ತ, ಬಿಸಿ ರಕ್ತ. ಈ ಹೊಸ ರಕ್ತದ ವಾರ್ಧಿಯಲ್ಲಿ ಆ ರಕ್ತ ಎಲ್ಲ ಸೋರ್ತಾ ಇದೆ, ರಕ್ತದ ಸಾಗರದಲ್ಲಿ ಬಿದ್ದಿದ್ದಾನೆ ಅಂತ. ಹೊಸ ರಕ್ತದ ಸಮುದ್ರದಲ್ಲಿ ಅಳ್ದು ಬೀಳ್ದನು. ಅಳ್ದು ಅಂದ್ರೆ ಅದ್ದಿ ಬಿದ್ದ್ಬಿಟ್ಟಿದ ಆ ರಕ್ತದಲ್ಲಿ, ಅದ್ದಿ ಅಂದ್ರೆ ಆ ಇಡೀ ಮೈಯೆಲ್ಲ ಏನಾಗಿದೆ ಅಂತಂದ್ರೆ ಆ ರಕ್ತ ಎಲ್ಲ ಸೋರಿ ಮೈಯೆಲ್ಲ ರಕ್ತಮಯವಾಗಿದೆ, ಅದರಲ್ಲಿ ಮುಳುಗಿ ಹೋಗಿ ಬಿದ್ದ್ಬಿಟ್ಟಿದ್ದಾನೆ. ಹಂಗೆ ಬಿದ್ದಿರುವಂತವನನ್ನ ಕುರುಪತಿ ನೋಡ್ದ, ಸುಮ್ಮನೆ ಹಂಗೆ ನೋಡ್ದ. ಆಮೇಲೆ ಹತ್ರ ಹೋಗಿ ನೋಡ್ತಾ ಇದ್ದಾನೆ. ಖಂಡನ್ ಹತ್ರ ಹೋಗಿ ನೋಡಿ ಗುರುತಿಸ್ತಾ, ಅಭಿಮನ್ಯು ಕುಮಾರ ಅಂತ ಹೇಳ್ತಿರುವಂತ ಅಭಿಮನ್ಯು ಕುಮಾರನನ್ ಅಜಿವೀರನ್, ಯುದ್ಧವೀರನಾಗಿರುವಂತ ಅಭಿಮನ್ಯು ಕುಮಾರನನ್ನ ನೋಡ್ದ. ಯಾರು? ದುರ್ಯೋಧನ ನೋಡ್ತಾ ಇರುವಂತ. ಹೆಂಗೆ ನೋಡ್ರಿ ಯುದ್ಧ ಅನ್ನುವಂಥದ್ದು ಆಕ್ಚುಲಿ ಯಾವ ತರ ಎಲ್ಲ ಮಾಡ್ತಾರೆ. ದೊಡ್ಡಪ್ಪನಾಗಿರುವಂತವನು ತನ್ನ ಮಗನನ್ನ ಅಂದ್ರೆ ಅಭಿಮನ್ಯು ಮಗ ಆಗ್ಬೇಕು, ರಕ್ಷಿಸ್ಬೇಕು ಆಕ್ಚುಲಿ. ಆದ್ರೆ ಅವನೇ ಏನಂತಂತಂದ್ರೆ ಈ ಅಭಿಮನ್ಯು ಕುಮಾರನ ಸಾವಿಗೆ ಕಾರಣನಾಗ್ಬಿಟ್ಟೆ. ಆ ಹುಡುಗನಾಗಿರುವಂತ, ಈಗ ತಾನೇ ಮದುವೆಯಾಗಿ ಮುಂದೆ ಬಾಳ್ಬೇಕಾಗಿರುವಂತ ಆ ಅಭಿಮನ್ಯು ಕುಮಾರ ಯುದ್ಧದಲ್ಲಿ ಹೆಂಗೆ ಹೋರಾಡಿ ಬಿದ್ದಿದ್ದಾನೆ ಅನ್ನುವಂಥದ್ದನ್ನ ಕಣ್ಣಿಗೆ ಕಟ್ಟುವಂಗೆ ಆಕ್ಚುಲಿ ರನ್ನ ಹೇಳ್ತಾನೆ ತನ್ನ ಮಾತಿನಲ್ಲಿ. ಕಣ್ಣುಗಳು ಅರ್ಧ ಮುಗಿದಿದೆ, ಅರ್ಧ ಮುಚ್ಚಿದೆ. ಮಗ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಕಾಣ್ತಾ ಇದೆ. ಕೈ ಕತ್ತರಿಸಿ ಬಿದ್ದಿದೆ. ಆ ಕೈ ಕತ್ತರಿಸಿದ ಮತ್ತೆ ಬೇರೆ ಬೇರೆಯ ಕಡೆಯಿಂದ ಚುಚ್ಚಿದ ಬಾಣಗಳ ಆಘಾತದಿಂದ, ಬಾಣಗಳ ಘಾತಿಸಲ್ಪಟ್ಟಿರುವಂತಹ ಕಾರಣದಿಂದ ಉಂಟಾಗಿರುವಂತ ನೋವು, ಕೈ ಕತ್ತರಿಸಿ ಹೋಗಿರುವಂತಹ ಕಾರಣದಿಂದ ಉಂಟಾಗಿರುವಂತ ನೋವು, ಈ ಎಲ್ಲ ನೋವುಗಳನ್ನ ಹಾಗೆ ಗಟ್ಟಿಯಾಗಿ ಔಡು ಕಚ್ಚಿ, ತವಡೆ ಕಚ್ಚಿ ನುಂಗ್ಕೊಳ್ತಾ ಇದ್ದಾನೆ. ಇಂಥ ಅಭಿಮನ್ಯು ಕುಮಾರ ರಕ್ತದಲ್ಲಿ ನೆಂದು ಮಿಂದು ಏನಾಗಿದ್ದಾನೆ ಅಂತಂದ್ರೆ ಬಿದ್ದಿದ್ದಾನೆ, ಅದ್ದಿ ಬಿದ್ದಿದ್ದಾನೆ. ಕೆಳಗಡೆನೂ ಕೂಡ ಭೂಮಿಯಲ್ಲೂ ಕೂಡ ರಕ್ತ, ಅವನೇ ರಕ್ತ ಮತ್ತೆ ಬೇರೆ ವೀರರು ಸತ್ತು ಬಿದ್ದಿರುವಂತ ಅವರ ಶರೀರದ ರಕ್ತ. ಈ ರಕ್ತ ಸಮುದ್ರದಲ್ಲಿ ಬಿದ್ದಿರುವಂತವನನ್ನ ಕುರುಪತಿ ನೋಡಿ ಕಣ್ಣ. ಕುರುಪತಿ
ಕುರುಪತಿ ಅಂತಂತಂದ್ರೆ ಈಗ ಏನಂತಂದ್ರೆ ಕುರುಗಳಿಗೆ ಒಡೆಯನಾಗಿರುವಂತನು. ಆ ಕುರು ವಂಶದವನೇ ಯಾರು ಅಂತಂದ್ರೆ ಅಭಿಮನ್ಯು. ಅಭಿಮನ್ಯುನು ಕೂಡ ಕುರುವಂಶದವನೇ. ಆದ್ರೆ ಆ ಕುರುವಂಶದವನನ್ನ ಕುರುಪತಿ ಕಾಪಾಡ್ಬೇಕಾಗಿತ್ತು. ಆದ್ರೆ ಆ ಕುರುಪತಿನೇ ಏನಾಗಿದ್ದಾನೆ ಅಂತಂದ್ರೆ ಅಭಿಮನ್ಯು ಕುಮಾರನ ಅಂದ್ರೆ ಕುರುವಂಶದವನ ಸಾವಿಗೆ ಕಾರಣನಾಗಿದ್ದಾನೆ. ಇದು ಎಂತ ವಿಚಿತ್ರ ನೋಡ್ರಿ. ಆ ಕುರುಪತಿ ಎನ್ನುವಂತ ಪದದಲ್ಲೇ ಒಂದು ವ್ಯಂಗ್ಯ ಐತಿ. ಕಾಪಾಡಬೇಕಾಗಿರುವಂತವನೇ ಏನಾಗಿದ್ದಾನೆ ಅಂತಂತಂದ್ರೆ ಸಾವಿಗೆ ಕಾರಣನಾಗಿದ್ದ. ಇಂಥವನನ್ನ ಅಭಿಮನ್ಯು ಕುಮಾರನನ್ನ ಆಜಿವೀರನನ್ನು, ಆಜಿ ಅಂತಂದ್ರೆ ಯುದ್ಧ, ಈ ಯುದ್ಧದಲ್ಲಿ ವೀರತನವನ್ನ ಪರಾಕ್ರಮವನ್ನ ತೋರಿ ಸತ್ತಂತವನನ್ನು ದುರ್ಯೋಧನ ಕಾಣ್ತಾ ಇದ್ದಾನೆ. ನೆಕ್ಸ್ಟ್ ವಚನ ಅಂತಂದ್ರೆ ಗದ್ಯ ಹೇಳಿದೀನಿ. ಈ ರೀತಿ ಬಿದ್ದಿರುವಂತ ಅಭಿಮನ್ಯು ಕುಮಾರನನ್ನ, ಅಜಯವೀರನನ್ನ, ಆತನನ್ನು ಅಂದ್ರೆ ಈ ತರದ ಅಭಿಮನ್ಯು ಕುಮಾರನನ್ನ ಆತನನ್ನು ಅಹಿಕೇತನಂ ನೋಡಿ, ಉರಗ ಪತಾಕ ಅಥವಾ ಫಣಿಕೇತನ ಅಂತಂದ್ರೆ ಕೂಡ, ಅಥವಾ ಅಹಿಕೇತನ ಅಂತಂದ್ರೂ ಕೂಡ ಒಂದೇ. ಅಹಿ ಅಂತಂದ್ರೆ ಸರ್ಪವನ್ನ ಬಾವುಟವನ್ನಾಗಿ, ತನ್ನ ರಥದಲ್ಲಿ ಬಾವುಟವನ್ನಾಗಿ ಹೊಂದಿರುವಂತಹ ಈ ದುರ್ಯೋಧನ ಈ ಅಭಿಮನ್ಯು ಕುಮಾರನನ್ನ ನೋಡ್ತಾ ಇದ್ದಾನೆ. ಬಾಲಕ, ಸಣ್ಣ ಬಾಲಕ ಅಂತಂತಂದ್ರೆ ಅವನು ಸಾಯುವ ವಯಸ್ಸಿನವನಲ್ಲ ಅಂತ ಅವ್ನು ನೋಡ್ಬಿಟ್ಟು ಅವನು ಮನಸ್ಸು ತುಂಬಿ ಬರ್ತಾ ಇದೆ, ದುರ್ಯೋಧನ ಮನಸ್ಸು ತುಂಬಿ ಬರ್ತಾ ಇದೆ. ಎಂತ ಪರಾಕ್ರಮಶಾಲಿ. ಸಾಮಾನ್ಯವಾದ ಸಂದರ್ಭದ ಯುದ್ಧದಲ್ಲಿ ಸತ್ತವನಲ್ಲ ಅಭಿಮನ್ಯು. ಆ ಸಂದರ್ಭದಲ್ಲಿ ವಿಶೇಷವಾಗಿರುವಂತ ಒಂದು ವ್ಯವಸ್ಥೆಯನ್ನ, ಒಂದು ವ್ಯೂಹವನ್ನ ರಚನೆ ಮಾಡಿರ್ತಾರೆ ದ್ರೋಣ. ಆ ವ್ಯೂಹ ಯಾವುದು ಅಂತಂದ್ರೆ ಚಕ್ರವ್ಯೂಹ. ಅದನ್ನ ಭೇದಿಸೋದಕ್ಕೆ ಪಾಂಡವರಲ್ಲಿ ಅರ್ಜುನನ್ಗಲ್ದೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಕೃಷ್ಣನಿಗೆ ಸಾಧ್ಯತೆ ಇತ್ತು, ಆದ್ರೆ ಕೃಷ್ಣ ಅರ್ಜುನನ ಸಾರಥಿಯಾಗಿದೆ. ಬೇರೆಯವ್ರ ಕೈಯಲ್ಲಿ ಆಗೋದಿಲ್ಲ. ಅದು ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಯೌವನದ ಉತ್ಸಾಹದಲ್ಲಿ ಹೋಗ್ತಾನೆ ಯಾರು ಅಭಿಮನ್ಯು. ನೀವು ನನ್ನ ಹಿಂದೆ ಬಂದ್ರೆ ಸಾಕು ಅಂತ ತಂದ್ಬಿಟ್ಟು ತನ್ನ ಉಳಿದ ದೊಡ್ಡಪ್ಪಂದರಿಗೆ ಹೇಳ್ತಾರೆ, ಚಿಕ್ಕಪ್ಪಂದರಿಗೆ, ಯಾರಿಗೆ, ಧರ್ಮರಾಯನಿಗೆ, ಭೀಮನಿಗೆ, ನಕುಲ ಸಹದೇವ. ಚಕ್ರವ್ಯೂಹದಲ್ಲಿ ಪ್ರವೇಶ ಮಾಡುವಂಥದ್ದು. ಅದನ್ನ ನೆನಪಿಸ್ತಾ ಇದ್ದಾನೆ ಯಾರು, ದುರ್ಯೋಧನ ನೆನಪಿಸ್ಕೊಳ್ತಾ ಇದ್ದ. ನೋಡ್ರಿ, ಅಭಿಮನ್ಯುವಿನ ಸಾವು ಹೆಂಗಾಗಿದೆ ಅನ್ನುವಂಥದ್ದು ಮತ್ತೆ ಒಂದು ಅವಲೋಕನ ಇಲ್ಲಾಗ್ತಾ ಇದೆ. ಸಿಂಹ ಅವಲೋಕನ ಈ ಪದ್ಯ ನೋಡ್ರಿ. ಗುರುಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲ್, ಪೆರರ್ಗರಿದು ಆಗಲ್ಲ ಪುಗಲ್, ಇದಂಪೊಕ್ಕು ರಣಾಜಿರದೊಳ್ ಅರಿನ್ರುಪರನ್ ಇಕ್ಕಿದ. ನೋಡ್ರಿ ಎಂತ ಎಕ್ತೀನಿ ಅಂತಂತ ಹೇಳ್ತಾರಲ್ಲ, ಹಾಗೆ ಇಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೆ. ಎಂತ ಪದ! ಅದಕ್ಕೆ ಶಕ್ತಿ ಕವಿ ಅಂತಂತ ಹೇಳ್ತಿರುವಂಥದ್ದು. ರನ್ನನನ್ನು ಶಕ್ತಿ ಕವಿ ಅಂತ ಕರೀತಾರೆ. ಗುರುಪಣ್ಣಿದ ಚಕ್ರವ್ಯೂಹ ರಚನೆ, ಬೇರೆಯವರು ಸಾಮಾನ್ಯರು ಮಾಡಿರುವಂಥದ್ದಲ್ಲ, ಗುರುಪಣ್ಣಿದ ಚಕ್ರವ್ಯೂಹ ರಚನೆ. ಗುರು ಮಾಡಿರುವಂತಹ ಚಕ್ರವ್ಯೂಹ ರಚನೆ. ಗುರು ಯಾರು? ಆಕಾರದ ಅತ್ಯಂತ ಶ್ರೇಷ್ಠ ಗುರು. ಈಗ ತಾನೇ ಅವನನ್ನು ಗೌರವಿಸಿ ಬಂದಿದ್ದಾನೆ, ತ್ರಿಪ್ರದಕ್ಷಿಣೆ ಮಾಡಿ. ದ್ರೋಣಾಚಾರ್ಯ, ಚಾಪಾಗಮಾಚಾರ್ಯ, ಯಾರು? ಗುರು ದ್ರೋಣ. ಗುರು ರಚಿಸಿರುವಂತಹ ಚಕ್ರವ್ಯೂಹ ರಚನೆ. ಎಂತ ರಚನೆ ಅದು! ಪೆರರ್ಗರಿದು ಪುಗಲ್, ಪೆರರ್ ಬೇರೆಯವರಿಗೆ ಆ ಚಕ್ರವ್ಯೂಹದಲ್ಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ತರದ ರಚನೆ. ಅದನ್ನ ಭೇದಿಸೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಅಂತ ಚಕ್ರವ್ಯೂಹವನ್ನ ಗುರು ರಚಿಸಿದಾನೆ. ಗುರು ನೋಡ್ರಿ, ಗುರು ಅಂತಂತಂದ್ರೆ ಒಂದು ತೂಕದ ವ್ಯಕ್ತಿ, ಘನತೆ ಇರುವಂತ ವ್ಯಕ್ತಿ, ವಿದ್ಯೆಯ ಸಾಮರ್ಥ್ಯ ಇರುವಂತ ವ್ಯಕ್ತಿ, ತಿಳುವಳಿಕೆಯ ಬಲ ಇರುವಂತ ವ್ಯಕ್ತಿ. ಅವನು ರಚನೆ ಮಾಡಿದ್ದಾನೆ. ಅದನ್ನ ಭೇದಿಸೋದಕ್ಕೆ ಬೇರೆಯವರಿಗೆ ಸಾಧ್ಯ ಇಲ್ಲ. ಸಮತೂಕದವರಾಗ ಹಂಗಾದ್ರೆ ಮಾತ್ರ ಭೇದಿಸೋದಕ್ಕೆ ಸಾಧ್ಯ. ಆದ್ರೆ ಸಾಧ್ಯ ಆಗ್ಲಿಲ್ಲ. ಗುರುಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲ್. ಆದ್ರೆ ನೀನೇನ್ ಮಾಡಿದೆ? ಇದಂಪೊಕ್ಕು, ಆ ಚಕ್ರವ್ಯೂಹ ರಚನೆಯನ್ನು ಕೂಡ ಭೇದಿಸಿ ಏನ್ ಮಾಡಿದೆ? ಇದಂಪೊಕ್ಕು ರಣಾಜಿರದೊಳ್, ರಣಾಜಿರ ಯುದ್ಧರಂಗ, ಯುದ್ಧದ ಪ್ರದೇಶ ಅಂದ್ರೆ ಚಕ್ರವ್ಯೂಹ ರಚನೆ ಆಗಿರುವಂತಹ ಪ್ರದೇಶದಲ್ಲಿ ನೀನೇನ್ ಮಾಡ್ತೆ? ಚಕ್ರವ್ಯೂಹ ರಚನೆಯನ್ನ ಭೇದಿಸಿ
ಆ ಯುದ್ಧರಂಗದ ಒಳಗಡೆ, ಚಕ್ರವ್ಯೂಹದ ಒಳಗಡೆ ಅರಿನೃಪರನ್ ಇಕ್ಕಿದೆ. ಅರಿನೃಪರನ್ನ, ಶತ್ರು ರಾಜರನ್ನ ಬಿಡದೆ ಒಬ್ಬೊಬ್ಬರನ್ನಾಗಿ ಸದೆ ಬಡ್ದು ಇಕ್ಕಿದೆ. ಇಕ್ಕೋದು ಅಂತಂತ ಹೇಳ್ತಾರೆ. ಅರಿನೃಪರನ್ ಇಕ್ಕಿದ ನರಸುತ. ನೋಡ್ರಿ, ನರಸುತ. ನರ ಅಂತಂತಂದ್ರೆ ಆಕ್ಚುಲಿ ನರ ಅಂತಂದ್ರೆ ಮನುಷ್ಯ ಅಂತಂತ ಅರ್ಥ. ಅದರಲ್ಲೂ ಕೂಡ ಗಂಡು ಅಂತಂದ್ಬಿಟ್ಟು. ಆದ್ರೆ ಇಲ್ಲಿ ನರ ಅಂತಂತಂದ್ರೆ ಮಹಾಭಾರತದ ಸಂದರ್ಭದಲ್ಲಿ ನರ ಅಂತಂತಂದ್ರೆ ಅರ್ಜುನ. ಇಲ್ಲಿ ನರ ಮತ್ತೆ ನಾರಾಯಣ ಅಂತ ಎರಡು ಪದಗಳ ಜೊತೆಯಾಗಿ ಬಳಕೆ ಆಗುತ್ತೆ. ನಾರಾಯಣ ಅಂತಂತಂದ್ರೆ ಕೃಷ್ಣ ಅಂತಂದ್ಬಿಟ್ಟು, ನರ ಅಂತಂತಂದ್ರೆ ಅರ್ಜುನ ಅಂತಂದ್ಬಿಟ್ಟು. ಸೊ ಇಲ್ಲಿ ನರ ಅಂತಂತಂದ್ರೆ ಅರ್ಜುನ, ಅರ್ಜುನನ ಮಗ ಅಭಿಮನ್ಯು. ಸುಭದ್ರೆಯಲ್ಲಿ ಅರ್ಜುನನಿಗೆ ಹುಟ್ಟಿರುವಂತ. ಸೊ ರಣಾಜಿರದೋಳು ಅರಿನೃಪರನ್ ಇಕ್ಕಿದ ರಣರಂಗದಲ್ಲಿ, ಚಕ್ರವ್ಯೂಹದ ರಣರಂಗದಲ್ಲಿ ಅರಿನೃಪರನ್ ಇಕ್ಕಿದ. ನೋಡ್ರಿ, ಇಕ್ಕೋದು. ನೋಡಿ, ಇಕ್ಕೋದು ಅಂತಂದ್ರೆ ಕುಕ್ಕಿದ. ಒಬ್ಬೊಬ್ಬರನ್ನ ಅಟ್ಟಿ ಕುಟ್ಟಲ್ ಅಂತಂತ ಬಂತಲ್ಲ ಹಿಂದೆ, ಆ ಮರಳುಗಳನ್ನ ಅಟ್ಟಿ ಕುಟ್ಟಲ್ ಗದೆನ ತೆಗೆದುಕೊಳ್ತಾನೆ ದುರ್ಯೋಧನ. ಹುಟ್ಟು ಬಿಡ್ತೀನಿ, ಜಜ್ಜ ಹಾಕ್ಬಿಡ್ತೀನಿ ಅಂತ. ಇಲ್ಲಿ ಏನಂತಂದ್ರೆ ಅರಿನೃಪರನ್ ಇಕ್ಕಿದ. ಒಬ್ಬೊಬ್ಬರನ್ನ ಕುಟ್ಟು ಹಾಕ್ಬಿಡುದು, ಯಾಕೆ ಮಾಡ್ಕೋದು ಅಂತಂದ್ಬಿಟ್ಟು ಹಂಗೆ. ಅರಿನೃಪರನ್ ಇಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ. ನಿನ್ನೊರೆಗೆ, ನಿನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿನ್ನ ಸಮಾನರು ಗಂಡರಿದರ. ಬೇರೆ ಗಂಡಸರು ಯಾರಾದ್ರೂ ಇದಾರ? ನಿಜವಾಗಿರುವಂತಹ ಗಂಡಸು ಅಂತಂದ್ರೆ ಇಲ್ಲಿ ವೀರ ಅಂತಂತ ಅರ್ಥ. ಅದನ್ನ ತಗೊಳ್ಬೇಕು. ಪುರುಷ ಪ್ರಧಾನವಾಗಿರುವಂತಹ ಒಂದು ರಚನೆಯಲ್ಲಿ ಗಂಡು ಅಂತಂತಂದ್ರೆ ವೀರ ಅಂತ ಬರ. ಹೆಣ್ಣು ಅಂತಂತಂದ್ರೆ ಆಕ್ಚುಲಿ ಅದಕ್ಕೆ ಸಂಭಾಳಿಸುವ, ಕುಟುಂಬ ವ್ಯವಸ್ಥೆಯನ್ನು ನೋಡ್ಕೊಳ್ಳುವಂತ, ಸಮಾಧಾನ, ಶಾಂತಿಯ, ಸಹನೆಯ, ಈ ತರ ಹೆಣ್ಣಿಗೆ ಗುಣಗಳನ್ನ ಆರೋಪಿಸ್ತಾರೆ. ಗಂಡಿಗೆ ಒರಟು ಅಥವಾ ಕಠಿಣ ಅಥವಾ ಕಷ್ಟ ಸಹಿಸುವ ಅಥವಾ ವೀರ ಅನ್ನುವಂತ ಅಥವಾ ಆಕ್ರಮಣಕಾರಿ ವ್ಯಕ್ತಿತ್ವ, ಹಿಂಗೆ ಆರೋಪಿಸಲಾಗುತ್ತೆ. ವೀರಯುಗ ಅಥವಾ ವೀರ ಮೌಲ್ಯಗಳನ್ನು ಹೊಂದಿರುವಂತ ಒಂದು ಸಮಾಜ. ಅದನ್ನ ವೀರ ಅಂತನ್ಬೇಕು ಅಥವಾ ಗಂಡು ಪ್ರಧಾನ ಸಮಾಜ ಅನ್ಬೇಕು. ನಾವು ಯೋಚನೆ ಮಾಡ್ಬೇಕು. ನಿನ್ನ ಬಗ್ಗೆ ನರಸುತ ಅಭಿಮನ್ಯು, ನಿನ್ನ ಬಗ್ಗೆ ಹೇಳೋದಾದ್ರೆ, ನಿನ್ನ ಬಗ್ಗೆ ನಾನು ಏನಾದ್ರು ತಿಳಿಸೋದಾದ್ರೆ, ನಿನ್ನ ಸಮಾನರಾಗಿರುವಂತ ವೀರರು ಯಾರಾದ್ರೂ ಇದ್ದಾರ? ನೀನು ಬಿದ್ದಿರುವಂತ ಈ ಸ್ಥಿತಿನೇ ಹೇಳ್ತಾ ಇದೆ. ನೀನ್ ಎಂತ ವೀರ. ಎಷ್ಟು ಜನರು ಅಭಿಮನ್ಯು ಯಾರೋ ಒಬ್ಬರ ಮೇಲೆ ಏಕಾಂಗಿಯಾಗಿ ಯುದ್ಧ ಮಾಡಿದ್ದಲ್ಲ, ಹಲವು ಜನರು ಅವರನ್ನ, ಆ ಅಭಿಮನ್ಯುವನ್ನ ಸುತ್ತುವರೆದು ಚಕ್ರವ್ಯೂಹದಲ್ಲಿ ಅವರೆಲ್ಲರ ಜೊತೆಗೆ ಏಕಾಂಗಿಯಾಗಿ ಹೋರಾಡ್ದ. ಆದ್ರೆ ಯುದ್ಧದ ನೀತಿ ಅದಲ್ಲ, ಒಬ್ಬನ ಜೊತೆ ಒಬ್ಬ ಹೋರಾಡಬೇಕು. ಆದ್ರೆ ಅಲ್ಲಿ ಧರ್ಮ ಯುದ್ಧ ನಡೀಲಿಲ್ಲ, ಅಧರ್ಮ ಯುದ್ಧ ನಡೀತು. ಸೊ ಹಾಗಾಗಿ ಒಬ್ಬನನ್ನ ಎಲ್ಲರೂ ಕೂಡ, ಬಾಲಕನನ್ನ ಎಲ್ಲರೂ ಕೂಡ ಸುತ್ತುವರ್ಕೊಂಡು ಬಾಣ ಪ್ರಯೋಗವನ್ನ ಮಾಡಿದ್ರು. ಆ ಬಾಣಗಳೆಲ್ಲ ನಾಟ್ಕೊಂಡು ಬಾಣಗಳ ಸಮೂಹನೇ ಮೈತುಂಬ ಚುಚ್ಕೊಂಡ್ಬಿಡ್ತು. ಬಿಸಿ ರಕ್ತ ಮೈತುಂಬ ಹರಿತು. ಇಂಥ ಅಭಿಮನ್ಯು ಚಕ್ರವ್ಯೂಹ ರಚನೆಯನ್ನ ಭೇದಿಸ್ಬಿಟ್ಟು ಅತ್ಯಂತ ಪ್ರತಿಮನಾಗಿರುವಂತ ವೀರ ಅನ್ನುವಂಥದ್ದನ್ನ ಸಾಬೀತುಪಡಿಸ್ತ. ಅದು ದುರ್ಯೋಧನಿಗೆ ಗೊತ್ತು. ಸೊ ಹಾಗಾಗಿ ನಿನ್ನಂತ ವೀರ, ನಿನ್ನ ಸಮ ಇಂಥವ್ರು ಅಂತಂತ ಹೇಳೋದಕ್ಕೆ ಬೇರೆಯವ್ರ ಇದ್ದಾರ? ಇಲ್ಲ ಅಂತಂದ್ಬಿಟ್ಟು ದುರ್ಯೋಧನ ಒಂದು ಅಭಿಪ್ರಾಯ. ಅದನ್ನೇ ಹೇಳ್ತಾನೆ, ಎಲ್ರೂ ಸುತ್ತುವರೆದಿರುವಂತ ಮುಂದಿನ ಪದ್ಯದಲ್ಲಿ. ಪಲರಿರ್ದು ಕಾದಿದರ್ ಮೈಗಲಿಗಳು. ಪಲರಿರ್ದು ಕಾದಿದರ್ ಮೈಗಲಿಗಳು, ಸಾಮಾನ್ಯರಲ್ಲ, ಮೈಗಲಿಗಳು. ನಿನ್ನೊಂದೇ ಮೈಯೊಳಂ ತವೆ ಕೊಂದೈ ಪಲರಂ. ನಿನ್ನೊಂದೇ ಮೈಯೊಳ್ ತವೆ ಕೊಂದೈ ಪಲರಂ. ಸೊ ಅದು ಕಾರಣದಿಂದ, ಆ ಕಾರಣದಿಂದ ನಿನ್ನಂ ಪೆತ್ತಳ್ ಮೊಲೆವೆತ್ತಳೆ ವೀರ ಜನನಿ ಬೆಸರ್ ಪೆತ್ತಳ್, ವೀರ ಜನನಿ ಬೆಸರಂ ಪೆತ್ತಳ್ ಎಂದು ಅಭಿಮನ್ಯು ಕುಮಾರನ ಸಾಹಸಕ್ಕೆ ಮೆಚ್ಚಿ. ಇಲ್ಲೊಂದು ಮಾತು ಹೇಳ್ತಾ ಇದ್ದ ದುರ್ಯೋಧನ. ಅಭಿಮನ್ಯುವಿನ ತಾಯಿಯನ್ನು ಕೂಡ ಹೊಗಳ್ತಾ ಇದ್ದಾನೆ. ಸಾಮಾನ್ಯ ಸುಭದ್ರೆಗೆ ಪಲರಿರ್ದು ಕಾದಿದರ್ ಮೈಗಲಿಗಳು ಹೇಳ್ತಿರುವಂತದ್ದು. ಚಕ್ರವ್ಯೂಹದಲ್ಲಿ ನೀನು ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ಇನ್ನ ಹಿಂದೆ ಬರ್ತಾ ಇರುವಂತ ಧರ್ಮನಂದನ ಮತ್ತೆ
ಭೀಮಸೇನ ನಕುಲ ಸಹದೇವಾದಿಗಳನ್ನ ಅಲ್ಲಿನೇ ತಡಿಲಾಯಿತು. ನೀನು ಒಬ್ಬನೇ ಬಂದೆ ಏಕಾಂಗಿಯಾಗಿ ಚಕ್ರವ್ಯೂಹದ ಒಳಗಡೆ, ಎಲ್ಲರನ್ನೂ ಕೂಡ ಸಂಹರಿಸ್ತಾ ಬಂದೆ ನೀನು, ಎಲ್ಲರನ್ನೂ ಕೂಡ ಎದುರಿಸ್ತೆ, ಹಿಂದೆಗಿಲಿಲ್ಲ, ಹೆಜ್ಜೆಯಿಂದ ಇಡ್ಲಿಲ್ಲ. ಆ ಸಂದರ್ಭದಲ್ಲಿ ಒಬ್ಬೊಬ್ರೆ ಸಾಯ್ತಾ ಇರುವಂತದ್ದು ನೋಡ್ಬಿಟ್ಟು ಹಿಂಗೆ ಮಾಡಿದ್ರೆ ಎಲ್ಲರನ್ನೂ ಕೂಡ ಕೊಂದಾಕ್ಬಿಡ್ತಾನೆ ಇವನು ಅಂತಂದ್ಬಿಟ್ಟು ಏನ್ ಮಾಡಿದ್ವಿ ಅಂತಂತಂದ್ರೆ ಎಲ್ಲರೂ ಕೂಡ ಏಕಕಾಲದಲ್ಲಿ ಸುತ್ತುವರೆದು ನಿನ್ನ ಮೇಲೆ ಆ ಆಯುಧಗಳ ಪ್ರಯೋಗವನ್ನ ಶುರು ಮಾಡಿದ್ವಿ, ಬಾಣ ಪ್ರಯೋಗವನ್ನ ಶುರು ಮಾಡಿದ್ವಿ, ನಿನ್ನ ಮೇಲೆ ಹಲ್ಲೆ ಮಾಡಿದ್ವಿ. ಪಲರಿದ್ದು ಕಾದಿದ್ದಾರೆ ಮೈಗಲಿಗಳು. ಇಲ್ಲಿ ಮೈಗಲಿ ಅಂತಂತಂದ್ರೆ ಆಕ್ಚುಲಿ ಶೂರರು ಅಂತಂತ ಇಲ್ಲಿ ಲೇವಡಿಯಾಗಿ ಬರ್ತಾ ಇದೆ. ಶೂರರಾಗಿದ್ರೆ ಆಕ್ಚುಲಿ ಒಬ್ಬನ ಜೊತೆ ಹೋರಾಡಬೇಕು, ಆದ್ರೆ ಒಬ್ಬನ ಜೊತೆ ಹೋರಾಡೋದಕ್ಕಾಗ್ಲಿಲ್ಲ, ಅಭಿಮನ್ಯುವನ್ನ ಎದುರಿಸೋದಕ್ಕೆ ಅವ್ರ ಕೈಯಲ್ಲಿ ಆಗ್ಲಿಲ್ಲ. ಹಾಗಾಗಿ ಹಲವರು ಸೇರ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಅಭಿಮನ್ಯುವನ್ನ ಸುತ್ತುವರೆದು ಬಿಟ್ಟು ಕಾದದು, ಹೋರಾಟ ಮಾಡೋದು. ಯಾರು? ಮೇಯಿಗಲ್ಲಿಗಳು. ಇಲ್ಲಿ ಎರಡೂ ಅರ್ಥನೂ ಕೂಡ ಬರುತ್ತೆ. ಅಸಾಮಾನ್ಯರಾಗಿರುವಂತ ಶೂರರು ಅಷ್ಟೂ ಜನ ಸೇರ್ಕೊಂಡು ನಿನ್ನನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಟ್ಟು, ಇದು ಒಂದರ್ಥ. ಇನ್ನೊಂದು, ಶೂರರೆನಿಸಿಕೊಂಡಂತವರು ಅವರು, ಆದ್ರೆ ನಿನ್ನನ್ನ ಸೋಲ್ಸೋದಕ್ಕಾಗ್ಲಿಲ್ಲ. ಅಂತವರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ನಿನ್ನ ವಿರುದ್ಧ ಮುಗಿಬಿದ್ರು. ಆದ್ರೆ ನೀನೇನ್ ಮಾಡ್ದೆ? ನಿನ್ನೊಂದೇ ಮೇಯ್ಯೋಳಂ ಏಕಾಂಗಿಯಾಗಿ, ನಿನ್ನೊಂದೇ ಮೇಯ್ಯೋಳಂ ಅಂತಂದ್ರೆ ನೀನೊಬ್ಬನೇ ಏಕಾಂಗಿಯಾಗಿ ತವೆಕೊಂದೈ ಪಲರಂ, ಸರಿಯಾಗಿ ಒಬ್ಬೊಬ್ಬರನ್ನ ನೀನೇನ್ ಮಾಡ್ದೆ ಅಂತಂದ್ರೆ ತವೆಕೊಂದೈ, ಸಂಪೂರ್ಣವಾಗಿ ಏನ್ ಮಾಡ್ದೆ ಅಂತಂದ್ರೆ ಹಲವರನ್ನ ನೀನೇನ್ ಮಾಡ್ದೆ ಅಂತಂತಂದ್ರೆ ಸಂಪೂರ್ಣವಾಗಿ ಕೊಂದಾಕ್ಬಿಟ್ಟೆ. ಸಹಜೀವ ಮಾಡಲಿಲ್ಲ, ಸಂಪೂರ್ಣವಾಗಿ ನಾವು ನಿರ್ನಾಮ ಮಾಡಾಕ್ತೆ. ತವೆಕೊಂದೈ ಪಲರಂ, ನಿನ್ನೊಂದೇ ಮೈಯೋಳು. ಸೊ ನಿನ್ನಂ ಪೆತ್ತಳು, ನಿನ್ನ ಹೆತ್ತಂತವಳು, ನಿನ್ನನ್ನ ಪಡೆದಂತವಳು ಸಾಮಾನ್ಯಳಲ್ಲ. ನಿನ್ನಂ ಪೆತ್ತಳು ಮೊಲೆವೆತ್ತಳೆ. ನೋಡ್ರಿ, ಇಲ್ಲಿ ಹೇಳ್ತಿರೋ ಕ್ವಶನ್ ಮಾರ್ಕ್. ನಿನ್ನಂ ಪೆತ್ತಳು ಮೊಲೆವೆತ್ತಳೆ ಅಂತಂದ್ರೆ ಇಲ್ಲಿ ಸಾಮಾನ್ಯ ಸ್ತ್ರೀನಾ? ನಿನ್ನನ್ನ ಪಡೆದಿರುವಂತವಳು ಸಾಮಾನ್ಯ ಸ್ತ್ರೀನಾ? ಸಾಮಾನ್ಯ ಸ್ತ್ರೀ ಅಲ್ಲ. ನಿನ್ನಂತವಳನ್ನ ಪಡಿಬೇಕು ಅಂತಂತಂದ್ರೆ ಅವಳು ಅಸಾಮಾನ್ಯಳೇ ಆಗಿರ್ಬೇಕು. ಸೊ ಹಾಗಾಗಿ ಅವಳು ವೀರ ಜನನಿ ಬೆಸರಂ ಪೆತ್ತಳು. ಸೊ ವೀರನಾಗಿರುವಂತ ಪುತ್ರನನ್ನ ಹೆತ್ತಿರುವಂತ ತಾಯಿ ಅನ್ನುವಂತ ಹೆಸರನ್ನ ಅವಳು ಪಡೆದಿದ್ದಾಳೆ. ಬದಲಾಗಿ ಅವಳು ಸಾಮಾನ್ಯ ಹೆಣ್ಣು ಅಂತ ಅಲ್ಲ ಅಂತ ದುರ್ಯೋಧನ ಅಭಿಮನ್ಯುವನ್ನ ಮತ್ತೆ ಅಭಿಮನ್ಯುವಿನ ತಾಯಿಯನ್ನು ಕೂಡ, ಸುಭದ್ರೆಯನ್ನು ಕೂಡ ಹೊಗಳ್ತಾಳೆ. ನಿನ್ನಂ ಪೆತ್ತಳು ಮೊಲೆವೆತ್ತಳೆ, ವೀರ ಜನನಿ ಬೆಸರಂ ಪೆತ್ತಳು. ವೀರನ ಜನನಿ ನೀನು, ವೀರನನ್ನ ಹೆತ್ತಂತವಳು, ವೀರನನ್ನ ಪಡೆದಂತ ಪುಣ್ಯವಂತೆ ಅನ್ನುವಂತ ಹೆಸರನ್ನು ನಿನ್ನ ತಾಯಿ ನಿನ್ನ ಕಾರಣದಿಂದ ಪಡೆದಿದ್ದಾರೆ. ಸೊ ಇದನ್ನ ಹೇಳ್ತಿರುವಂಥದ್ದು. ಸೊ ನಿನ್ನ ತಾಯಿ ಅಸಾಮಾನ್ಯಳು, ಆ ಅಸಾಮಾನ್ಯ ತಾಯಿಗೆ ಹುಟ್ಟಿರುವಂತ ನೀನು ಕೂಡ ಸಾಮಾನ್ಯನಲ್ಲ, ಅಸಹಾಯ ಶೂರ, ಯಾರ ಸಹಾಯವನ್ನು ಬಯಸದಂತಹ ಅಸಹಾಯ ಶೂರ ಅಂತ ತಂದ್ಬಿಟ್ಟು ಹೇಳ್ತಾ ಇದ್ದಾನೆ ದುರ್ಯೋಧನ. ಹೇಳ್ತಿರುವಂಥದ್ದು ವಚನ ಎಂದು ಈ ರೀತಿ ಅಭಿಮನ್ಯು ಕುಮಾರನ ಸಾಹಸಕ್ಕೆ ಮೆಚ್ಚಿ. ಅಭಿಮನ್ಯು ಕುಮಾರನ, ಮತ್ತೆ ಬಂತಿಲ್ಲಿ ಕುಮಾರ ಅಂತಂದ್ರೆ ಇನ್ನು ಕೂಡ ಬಾಲಕ ಅನ್ನುವಂಥ ಅರ್ಥದಲ್ಲಿ, ಸಣ್ಣ ವಯಸ್ಸಿನ ಅನ್ನುವಂಥ ಅರ್ಥ. ಅಭಿಮನ್ಯು ಕುಮಾರನ ಸಾಹಸಕ್ಕೆ ಮೆಚ್ಚಿ ಹೇಳ್ತಾ ಇದ್ದಾನೆ. ಆಕ್ಚುಲಿ ನಾವು ಯಾರಿಗೆ ಗೌರವ ಕೊಡಬೇಕು, ನಮಗೆ ಗೌರವಾರ್ಹರು ಯಾರು ಅಂತಂತಂದ್ರೆ ಇಂಥವ್ರು, ಇಂಥ 4 ಗುಣಗಳನ್ನು ಹೊಂದಿರುವಂತವ್ರು ನಮಗೆ ವಂದ್ಯರು, ಗೌರವಾರ್ಹರು. ಯಾರು? ಪಸವಿನೊಳ್ ಅನ್ನಮಂ, ಹಸುವಿನಲ್ಲಿ ಅನ್ನವನ್ನ ಕೊಡುವಂಥವ್ರು. ಸುಫಲದಲ್ಲಿ ಸುವರ್ಣಂ, ಒಂದ್ಸತಿ ಓದು ಬಿಡ್ತೀನಿ. ಪಸವಿನೊಳ್ ಅನ್ನಮಂ ಸುಫಲದಲ್ಲಿ ಸುವರ್ಣಮನ್ ಈವ, ಯುದ್ಧದೊಳ್ ಕುಸಿಯದೆ ಸೂರ್ಯಗೊಳ್ಳದೆ ರಣಕ್ಕೆ ಶುಚಿತ್ವಮನ್ ಅಪ್ಪು ಕೈವ, ಮಾನಸಿಕೆಯ 4 ನಮಗೆ ವಂದ್ಯರು. ಅವಂದಿರೋಳ್ ಈತನಲ್ತೆ ಸಾಹಸಧನನ್ ಎಂದು ಕೈ ಮುಗಿದನಂದು ಅಭಿಮನ್ಯುಗೆ ಕೌರವೇಶ್ವರ. ಕೈ ಮುಗಿತಾ ಇಲ್ಲ. ವಯಸ್ಸಿನಲ್ಲಿ ದೊಡ್ಡವನು, ಸಂಬಂಧದಲ್ಲಿ ದೊಡ್ಡಪ್ಪನಾಗಿರುವಂತ ದುರ್ಯೋಧನ ಅಭಿಮನ್ಯುಗೆ ಕೈ ಮುಗಿತಾ ಇದ್ದಾರೆ. ನಿನ್ನ ವೀರತನ ದೊಡ್ಡದ್ ಕಣ, ನಿನ್ನ ವೀರತನ ಸ್ತುತಿಗೆ ಯೋಗ್ಯವಾಗಿರುವಂತದ್ದು ಅಂತ ತಂದ್ಬಿಟ್ಟು. ಒಬ್ಬ ಮನುಷ್ಯನ ಯೋಗ್ಯತೆ ತುಂಬಾ ದೊಡ್ಡದು ಅಂತಂತ ನಾವು ಅಳಿಬೇಕು ಅಂತಂದ್ರೆ ಅವನಲ್ಲಿ 4 ಗುಣ ಇರಬೇಕು. 4 ಗುಣಗಳು
ಆಯಾ ಸಂದರ್ಭದಲ್ಲಿ ಕಂಡು ಬರ್ಬೇಕು. ಏನಂತಂತಂದ್ರೆ ಹಸಿವಿನಲ್ಲಿ ಅನ್ನವನ್ನು ಕೊಡ್ಬೇಕು. ಯಾರಾದ್ರೂ ಹಸಿದಂತವ್ರು ಸಿಕ್ಕಿದ್ರೆ ಅವರಿಗೆ ಅನ್ನ ಕೊಡುವಂತವನು ಆಕ್ಚುಲಿ ಅವನು ನಮಸ್ಕಾರಕ್ಕೆ ಯೋಗ್ಯ, ಗೌರವಕ್ಕೆ ಯೋಗ್ಯ. ಅವನು ಒಬ್ಬ ಹಸುವಿನಲ್ಲಿ ಅನ್ನವನ್ನಿಕ್ಕುವಂತವನು ಗೌರವಾರ್ಹ. ಸುಫಲದಲ್ಲಿ ಸುವರ್ಣವನ್ನೀವು ಅಂತ ಇವು ಅಂತಂತಂದ್ರೆ ಕೊಡುವಂತ. ಸುಫಲದಲ್ಲಿ ಅಂದ್ರೆ ಲಾಭ ಆದಂತ ಸಂದರ್ಭದಲ್ಲಿ, ಸಂಪತ್ತಿದ್ದಂತ ಸಂದರ್ಭದಲ್ಲಿ ಸುವರ್ಣವನ್ನ ಕೊಡುವಂತವನು, ಚಿನ್ನವನ್ನ ಅಥವಾ ಇರುವಂತದ್ರಲ್ಲಿ ಸ್ವಲ್ಪ ಭಾಗವನ್ನ ಕೊಡುವಂತವನು ಅವನು ವಂದನಾರ್ಹ ಅಥವಾ ಗೌರವಾರ್ಹ. ಇದು ಒಂದು. ಎರಡು, ರಣದೊಳು ಕುಸಿಯದೆ ಇರುವಂತವನು, ರಣದಲ್ಲಿ ಕುಸಿಯದೆ ಸೂರೆಗೊಳ್ಳದೆ ಇರುವಂತವನು. ರಣದಲ್ಲಿ ಕುಸಿಯದೆ, ರಣದಲ್ಲಿ ಆಕ್ಚುಲಿ ಏನಂತಂತಂದ್ರೆ ಯುದ್ಧರಂಗದಲ್ಲಿ ಹೋರಾಡುವ ಸಂದರ್ಭದಲ್ಲಿ ಕುಸಿಯದೆ ಅಂದ್ರೆ ಸಾಯುವವರೆಗೆ ಪರಾಕ್ರಮವನ್ನ ತೋರುವಂತವನಿದಾನಲ್ಲ, ಅವನು ನಮಗೆ ಗೌರವಾರ್ಹ. ಕುಸಿದೇ ಇರುವಂತವನು, ದೃಢವಾಗಿ ನಿಂತು ಸೋಲ್ತಿನೋ ಗೆಲ್ತಿನೋ ಅದು ಬೇರೆ ವಿಷಯ. ಸಾಯುವ ಸಂದರ್ಭದಲ್ಲೂ ಕೂಡ ಯುದ್ಧಕ್ಕೆ ಬೆನ್ನು ತೂರಂಗಿಲ್ಲ, ಅಂದ್ರೆ ಓಡೋಂಗಿಲ್ಲ, ಪಲಾಯನಗೈಯೊಂಗಿಲ್ಲ, ಅಂತವನು ನಮಗೆ ಗೌರವಾರ್ಹ. ಮೂರನೇದು, ಯುದ್ಧದೊಳು ಕುಸಿಯದೆ ಇರುವಂತವನು, ಅವನು ಗೌರವಾರ್ಹ. ಸೂರೆಗೊಳ್ಳದೆ ನೋಡಿ, ಇದು ತುಂಬಾ ಮುಖ್ಯವಾಗಿರುವಂತದ್ದು. ಸೂರೆಗೊಳ್ಳದೆ ರಣಕ್ಕೆ ಶುಚಿತ್ವಮನ್ ಅಪ್ಪು ಕೈವ ಮಾನಸಿಕೆಯ ನಾಲ್ವರು. ಯುದ್ಧದಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಸೋತಿರುವಂತವರ ಸಂಪತ್ತನ್ನ ದೋಚದೇ ಇರುವಂತದ್ದು, ಮತ್ತೆ ರಣದಲ್ಲಿ ಶುಚಿತ್ವವನ್ನ ಕಾಪಾಡಿಕೊಳ್ಳುವಂಥದ್ದು. ಶುಚಿತ್ವ ಮೀನ್ಸ್ ಸೋತಿರುವಂತ ಜನರ ಸಂಪತ್ತನ್ನ ಲೂಟಿ ಮಾಡದೆ, ಹೆಣ್ಣು ಮಕ್ಕಳ ಮಾನವನ್ನ ಹರಣ ಮಾಡದೇ ಇರುವಂಥದ್ದು, ಆ ಹೆಣ್ಣು ಮಕ್ಕಳನ್ನ ಗೌರವದಿಂದ ನಡೆಸ್ಕೊಳ್ಳುವಂಥದ್ದು, ಅದು ಶುಚಿತ್ವ. ಅಂಥವ್ರು ಯಾರು ಆತರ ಆ ಸೋತು ಹೋಗಿರುವಂತ ಸಮುದಾಯದ ಅಥವಾ ಆ ಯೋಧರ ಹೆಣ್ಣು ಮಕ್ಕಳನ್ನ ಗೌರವದಿಂದ ನಡೆಸ್ಕೊಳ್ತಾರೆ, ಅದು ಶುಚಿತ್ವ. ಯಾವ ವೀರ ಅಂತ ಗುಣವನ್ನ ಹೊಂದಿರ್ತಾನೆ ಅವನು ನಮ್ಗೆ ಗೌರವಾರ್ಹ, ವಂದನಾರ್ಹ. ಈ ನಾಲ್ಕು, ಹಸುವಿನಲ್ಲಿ ಅನ್ನವನ್ನು ಕೊಡುವಂತವನು, ತನ್ನಲ್ಲಿ ಹೆಚ್ಚಾಗಿರುವಂತಹ ಸಂಪತ್ತಿರುವಂತಹ ಸಂದರ್ಭದಲ್ಲಿ ಸಂಪತ್ತನ್ನ ದಾನ ಮಾಡುವಂತವನು, ಆಮೇಲೆ ಯುದ್ಧದ ಸಂದರ್ಭದಲ್ಲಿ ಕುಸಿಯದೆ, ಧೃತಿಗೆಡದೆ, ಧೈರ್ಯಗೆಡದೆ ಸಾಯುವವರೆಗೆ ಹೋರಾಡುವಂತವನು, ಆಮೇಲೆ ಯುದ್ಧದ ಸಂದರ್ಭದಲ್ಲಿ ಗೆದ್ದಾಗ ಸೋತಿರುವಂತವರನ್ನ ಸೂರೆಗೊಳ್ಳದೆ, ಅವರಲ್ಲಿರುವಂತಹ ಸಂಪತ್ತನ್ನ ಲೂಟಿ ಮಾಡದೆ, ಅವರ ಹೆಣ್ಣು ಮಕ್ಕಳ ಮಾನಭಂಗ ಮಾಡುತ್ತೆ, ಅವರ ಹೆಣ್ಣು ಮಕ್ಕಳಿಗೆ ಅಗೌರವವನ್ನ ತೋರದೆ ಇರುವಂತ ಮನಸ್ಸು ಯಾರಿಗೆ ಇರುತ್ತೋ ಆ ತರದ ನಾಲ್ವರಿದಾರಲ್ಲ, ನಾಲ್ಕು ಆ ತರದ ಗುಣವನ್ನ ಹೊಂದಿರುವಂತ, ಈ 4 ಬಗೆಯ ಗುಣಗಳನ್ನು ಹೊಂದಿರುವಂತ ಜನ ಇದಾರಲ್ವ, ಅವರು ನಮಗೆ ಗೌರವಾರ್ಹರು. ಅಂತಹ ಒಂದಿರಲಿ ಗೌರವಾರ್ಹರಲ್ಲಿ ಈತನಲ್ತೆ ಸಾಹಸಧನ. ಅಂತ ಗೌರವಾರ್ಹರಲ್ಲಿ ಅವ್ರಿಗಿಂತನೂ ಕೂಡ ಮಿಗಿಲಾಗಿರುವಂತವನು ಯಾರು ಅಂತಂತಂದ್ರೆ ನೀನು, ಈತನಲ್ತೆ ಸಾಹಸಧನ. ಯಾಕೆ ಅಂತಂದ್ರೆ ಇನ್ನೆಲ್ಲ ಸಾಹಸ ಅನ್ನುವಂತ ಧನ ಆಕ್ಚುಲಿ ತುಂಬಿದೆ, ಸಾಹಸ ಅನ್ನುವಂತ ಸಂಪತ್ತು ತುಂಬಿದೆ. ಹೇಳ್ತಿರುವಂತ ಸಾಹಸದಲ್ಲಿ ನಿನ್ನನ್ನು ಮೀರುವಂತವ್ರಿಲ್ಲ. ಈಗ ಸಾಹಸ ಭೀಮ ವಿಜಯದಲ್ಲಿ ನೋಡ್ರಿ, ಸಾಹಸ ಭೀಮ ವಿಜಯ ಆಕ್ಚುಲಿ ಕೃತಿಯ ಹೆಸರು. ಸಾಹಸ ಅನ್ನುವಂತ ಪದ ಇದೆ, ಆದ್ರೆ ಸಾಹಸ ಧನ ಅಂತಂತ ಬಳಕೆ ಆಗಿರುವಂತದ್ದು ಯಾರಿಗೆ ಅಂತಂತಂದ್ರೆ ರನ್ನನ ಗದಾಯುದ್ಧದಲ್ಲಿ ದುರ್ಯೋಧನನಿಗೆ. ಆದ್ರೆ ದುರ್ಯೋಧನನೇ ಈ ಮಾತನ್ನು ಯಾರಿಗೆ ಹೇಳ್ತಾ ಇದ್ದಾನೆ ಅಂತಂತಂದ್ರೆ ಅಭಿಮನ್ಯುಗೆ ಹೇಳ್ತಾನೆ, ಈತನಂತೆ ಸಾಹಸಧನ. ಆ 4 ಜನ ನಮಗೆ ವಂದನಾರ್ಹರು ಅಥವಾ ಗೌರವಾರ್ಹರು. ಅವರನ್ನು ಕೂಡ ಮೀರಿದಂತ ಗೌರವದ ವ್ಯಕ್ತಿತ್ವ, ಘನತೆಯ ವ್ಯಕ್ತಿತ್ವ ಅಥವಾ ಎತ್ತರದ ಸ್ಥಾನದಲ್ಲಿರುವಂತವನು ಯಾರು ಅಂತಂತಂದ್ರೆ ನೀನು ಕಣಪ್ಪ ಎಂದು ಕೈ ಮುಗಿದನಂದು ಅಭಿಮನ್ಯುವಿಗೆ ಕೌರವೇಶ್ವರ. ಆ ಅಭಿಮನ್ಯುವಿಗೆ ಕೌರವೇಶ್ವರ ಇದು ಕೌರವೇಶ್ವರ 11 ಅಕ್ಷೋಹಿಣಿ ಸೇನೆಗೆ ಒಡೆಯ, ಅಧಿಪತಿ, ಹಸ್ತಿನಾವತಿಯ ಅರಸ. ಆ 100 ಜನ ಕೌರವರಲ್ಲಿ ಹಿರಿಯನಾಗಿರುವಂತ ಅಭಿಮಾನ ಜನ, ಛಲದಂಕಮಲ್ಲ, ಯಾರಿಗೂ ಕೂಡ ತಲೆ ಬಾಗದೆ ಇರುವಂತವನು, ಶತ್ರುಗಳಿಗೆ ತಲೆ ಬಾಗದೆ ಇರುವಂತವನು. ಅವನು ಏನ್ ಮಾಡ್ತಾನೆ, ಈ ಬಾಲಕನಾಗಿರುವಂತ, ಸಾಹಸಧನನಾಗಿರುವಂತ, ತನ್ನ ಒಂದೇ ಮೈನಲ್ಲಿ ಚಕ್ರವ್ಯೂಹವನ್ನ
ಭೇದಿಸಿದಂತ ಅಭಿಮನ್ಯು ಕುಮಾರನಿಗೆ ಕೈ ಮುಗಿತಾ ಇದ್ದಾನೆ. ಇಲ್ಲಿ ನೋಡಿ ದುರ್ಯೋಧನನ ವ್ಯಕ್ತಿತ್ವ ತರ ವಿಚಿತ್ರ ಅಂತ ಅನ್ಸುತ್ತೆ. ಭೀಮನ ಎದುರು ಅವನ ತಲೆ ಬಾಗಲ್ಲ. ಭೀಮನ ಮಾತನ್ನ ಕೇಳಿದ ತಕ್ಷಣ ಅವನ್ ಏನ್ ಮಾಡ್ತಾನೆ, ಗದೆಯನ್ನ ಇಟ್ಕೊಂಡು ಅಟ್ಟಿ ಕುಟ್ಟೋದಕ್ಕೆ ಹೋಗ್ತಾನೆ. ಅಷ್ಟು ಸಿಟ್ಟಿದೆ. ಅಂದ್ರೆ ತನ್ನ ಸಮಬಲಶಾಲಿಯಾಗಿರುವಂತ ಭೀಮ್, ಅವನ ಹೆಸರು ಕೇಳಿದ ತಕ್ಷಣ ಅವನ ಮೈ ತುಂಬ ಸಿಟ್ಟು ಉಕ್ಕಿ ಬರ್ತಾ ಇದೆ. ಆದ್ರೆ ಇಲ್ಲಿ ಸತ್ತಿರುವಂತ ಅಭಿಮನ್ಯು ಬಾಲಕರನ್ನ ನೋಡ್ಬಿಟ್ಟು ಅವನಲ್ಲಿ ಸಿಟ್ಟಿರ್ಲಿ, ವೈರಿಯ ಮಗ ಅನ್ನುವಂಥದ್ದಿರಲಿ, ಆದ್ರೆ ಅವನ ಸಾಹಸಕ್ಕೆ ತಲೆಬಾಗುವ ಗೌರವವನ್ನ ತೋರುವಂತ ಮನುಷ್ಯನಾಗ್ಬಿಡ್ತಾನೆ. ಸೊ ಇಲ್ಲಿ ಅವನು ವೈರತ್ವ ಇಲ್ಲ, ಚಕ್ರವರ್ತಿತ್ವ ಇಲ್ಲ, ಅಥವಾ ರಾಜತ್ವ ಇಲ್ಲ. ಇಲ್ಲಿ ಗುಣಕ್ಕೆ ಗೌರವ ಕೊಡುವಂತ ಸಾಮಾನ್ಯ ಮನುಷ್ಯನಾಗ್ತಾನೆ. ಸೊ ಈ ನೆಲೆಯಲ್ಲಿ ದುರ್ಯೋಧನ ದೊಡ್ಡವನಾಗ್ಬಿಡ್ತಾನೆ, ಎತ್ತರದ ವ್ಯಕ್ತಿತ್ವದನ್ನು ಆಗ್ತಾನೆ. ಸೊ ಕೈ ಮುಗಿದನಂದು ಅಭಿಮನ್ಯುವಿಗೆ ಕೌರವೇಶ್ವರ ಅನ್ನುವಂಥ ಪದವನ್ನು ಬೇಕು ಅಂತ ಬಿಡಿಸ್ತಾನೆ. ಕೌರವರಿಗೆ ಒಡೆಯ ಸ್ವಾಮಿಯಾಗಿರುವಂತವನು ಅಭಿಮನ್ಯುವಿಗೆ ಬಾಲಕನಿಗೆ ಕೈ ಮುಗಿಯುವಂತ ವಿನಯತೆಯನ್ನ ತೋರಿಸ್ತಾನೆ ಅನ್ನುವಂಥದ್ದು. ಇದು ಆಕ್ಚುಲಿ ಎಲ್ಲರಿಗೂ ಬರುವಂಥದ್ದಲ್ಲ, ಮಹಾಸತ್ವರಿಗೆ ಮಾತ್ರ ಸಾಧ್ಯ. ಅದನ್ನ ಹೇಳ್ಬಿಟ್ಟಿದ್ದೀನಿ. ತಾಂ ಮಹಾಸತ್ವನಪ್ಪುದರಿಂದ ಅಂತ. ಮಹಾಸತ್ವನಪ್ಪುದರಿಂದ ಗುಣ ಎಲ್ಲಿದೆ ಆ ಗುಣವನ್ನ ಗುರುತಿಸ್ಬಿಟ್ಟೆ ಮತ್ತು ಗೌರವವನ್ನು ಕೊಡುವಂತ ಮನಸ್ಥಿತಿಯನ್ನ ತಲುಪಿದಾನೆ. ಯಾರು? ರನ್ನನು, ದುರ್ಯೋಧನ. ನೆಕ್ಸ್ಟ್ ವಚನ ಅಂತ. ಹೀಗೆ ಅಭಿಮನ್ಯುವಿಗೆ ಕೈಗಳ ಮುಗಿದು ಆ ಬಾಲಕ ದೊಡ್ಡಪ್ಪ ಇವನು ದುರ್ಯೋಧನ ಮಗ ಸಮಾನ ಆಗಬೇಕು. ಮಗ ಲೆಕ್ಕ ಬರ್ತಾನೆ ಅಭಿಮನ್ಯು ಸಂಬಂಧದಲ್ಲಿ. ಸೊ ಅಂತೂ ಅಭಿಮನ್ಯುಗೆ ಕೈಗಳ ಮುಗಿದು ಬರುತ್ತಂ. ಓದ್ಬಿಡ್ತೀನಿ. ಅಂತೂ ಅಭಿಮನ್ಯುವಿಗೆ ಕೈಗಳ ಮುಗಿದು ಬರುತ್ತಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನ್ಯೋದ್ಗತ ಕಂಠನಾಗಿ ಉದ್ಗರಿಸುವಂತಹ, ಮಾತಾಡೋದಕ್ಕೆ ಬರದೇ ಇರುವಂತಹ, ಅಂದ್ರೆ ಮಾತು ಸರಾಗವಾಗಿ ಬರದೆ ದುಃಖ ಒತ್ತರಿಸಿಕೊಂಡು ಬರ್ತಾ ಇದೆ. ಮನ್ಯುದ್ಗತ ಕಂಠನಾಗಿ ತದಾಸನ್ನ ಪ್ರದೇಶದೋಳ್ ತನ್ನ ಕುಮಾರನಂ ಕಂಡು. ನೋಡ್ರಿ ಇಲ್ಲಿ ಎಷ್ಟು ರನ್ನ ಎಷ್ಟು ಒಂದು ಇದನ್ನ ಈ ಸಂಬಂಧಗಳ ಜಟಿಲತೆಯನ್ನ ತರ್ತಾನೆ ಅಂತಂತಂದ್ರೆ, ದೊಡ್ಡಪ್ಪನಾಗಿರುವಂತವನು ತನ್ನ ಮಗನ ಅಂತಂತಂದ್ರೆ ಆಕ್ಚುಲಿ ನೇರ ಮಗ ಅಲ್ಲ, ಅರ್ಜುನನ ಮಗ, ನರ ಅಂತಂದ್ರೆ ಅರ್ಜುನನ ಮಗನನ್ನ, ಅವನ ಪರಾಕ್ರಮ ಮತ್ತೆ ಅವನ ಸಾವನ್ನ ಕಂಡು ಅವನಿಗೆ ಗೌರವಿಸಿ ಬರ್ಬೇಕಾದ್ರೆ ದುರ್ಯೋಧನ್ಗೆ ತನ್ನ ಮಗನ ನೆನಪಾಗುತ್ತೆ. ಮಗನನ್ನ ನೋಡಿ, ಅರ್ಜುನನ ಮಗನನ್ನು ನೋಡಿ, ಒಂದು ರೀತಿ ಶತ್ರುವಿನ ಮಗನನ್ನು ನೋಡಿ ಅವನನ್ನು ಕೂಡ ಏನಂತಂದ್ರೆ ಗೌರವಿಸಿ ಬರ್ಬೇಕಾದ್ರೆ ತನ್ನ ಮಗನನ್ನು ನೆನಪಿಸ್ಕೊಡ್ತಾನೆ. ಅದ್ರ ಮುಖಾಂತರ ದುರ್ಯೋಧನ ಒಬ್ಬ ಅಪ್ಪನಾಗಿ ಮಾತ್ರ ಒಪ್ಕೊಳ್ತಾನೆ. ಚಕ್ರವರ್ತಿ ಅಲ್ಲ, ಅಪ್ಪ ಮಾತ್ರ. ಅಪ್ಪನಿಗೆ ಮಗನ್ ನೆನಪಾಗ್ಬಿಡುತ್ತೆ. ಆ ಮಗ ಲಕ್ಷಣ ಕುಮಾರ, ದುರ್ಯೋಧನ ಮಗನ ಹೆಸರು ಲಕ್ಷಣ ಕುಮಾರ. ಇವನು ಅಭಿಮನ್ಯುವಿಗೆ ಕೈಗಳ ಮುಗಿದು ಬರುತ್ತಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು. ತನ್ನ ಮಗನಾಗಿರುವಂತ ಲಕ್ಷಣ ಕುಮಾರ, ಅವನು ಕೂಡ ಯುದ್ಧದಲ್ಲಿ ಸತ್ತಿದ್ದಾನೆ, ಅವನನ್ನು ಕೂಡ ಬದುಕಿಲ್ಲ. ಯುದ್ಧದಲ್ಲಿ ಆಕ್ಚುಲಿ ಯಾರು ಬದುಕ್ತಾರೆ, ಯಾರು ಸಾಯ್ತಾರೆ, ಎಲ್ಲರೂ ಗೆದ್ದವರು ಸೋತವರು ಎಲ್ಲ ಒಂದೇ. ಅದಕ್ಕೆ ಕುವೆಂಪು ಹೇಳೋದು, ಕುರುಕ್ಷೇತ್ರ ಇದು ಬರೀ ಕುರುಕ್ಷೇತ್ರ ಅಲ್ಲ, ಸ್ಮಶಾನ ಕುರುಕ್ಷೇತ್ರ. ಎಲ್ಲರೂ ಕೂಡ ಸಾಯುವಂಥದ್ದೇ. ಸೊ ಯುದ್ಧ ಅನ್ನುವಂಥದ್ದು ಸಾಯುವಂತ. ಸೊ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನ್ಯೋದ್ಗತ ಕಂಠನಾಗಿ, ಯಾಕಂದ್ರೆ ಗೊತ್ತಿದೆ, ಆ ದುರ್ಯೋಧನಿಗೆ ಗೊತ್ತಿದೆ ತನ್ನ ಮಗ ಸತ್ತಿದ್ದಾನೆ ಯುದ್ಧದಲ್ಲಿ ಅಂತಂದ್ಬಿಟ್ಟು, ಆ ದುಃಖವನ್ನು ತಡೆಯಲಾರದೆ ಒತ್ತರಿಸಿಕೊಂಡು ದುಃಖಿಸ್ತಾ ಕಂಠದಲ್ಲಿ ಧ್ವನಿ ಹೊಮ್ತಾ ಇಲ್ಲ ಅವನಿಗೆ, ದುಃಖಭರಿತವಾಗಿರುವಂತ ಕಂಠವನ್ನ ಹೊಂದಿರುವಂತ, ಈ ಶೋಕಭರಿತವಾಗಿರುವಂತ ಕಂಠವನ್ನ ಹೊಂದಿರುವಂತ ದುಃಖಿಸ್ತಾ ಇದ್ದಾನೆ, ಬಿಕ್ಕಳಿಸ್ತಾ ಇದ್ದಾನೆ. ಈ ತರ ಬರ್ತಾ ಇರುವಂತ ದುರ್ಯೋಧನ ಮಗನ ನೆನ್ಸ್ಕೊಂಡು ಮುಂದೆ ಸಾಕ್ತಾ ಇದ್ದಾನೆ. ಮುಂದೆ ಸಾಕ್ತಾ ಇರ್ಬೇಕಾದ್ರೆ ಮಗನ್ ನೆನ್ಸ್ಕೊಂಡು ಮುಂದೆ ಸಾಕ್ತಾ ಇದ್ದಾನೆ. ಎದುರುಗಡೆ ಮಗನ ಶಾಪ. ತದಾಸನ್ನ ಪ್ರದೇಶದ, ಆಸನ್ನ ಅಂತಂದ್ರೆ ಅಲ್ಲೇ ಹತ್ತಿರದಲ್ಲೇನೆ
ಮುಂದೆ ಒಂದು ಸ್ವಲ್ಪ ದೂರ ಹೋಗಿದ್ದಾನೆ, ಅಲ್ಲೇ ಹತ್ತಿರದಲ್ಲಿ ತದಾಸನ್ನ ಪ್ರದೇಶದವರು ತನ್ನ ಕುಮಾರನಂ ಕಂಡು ತನ್ನ ಮಗನನ್ನು ನೋಡ್ದ. ತನ್ನ ಮಗ ಸತ್ತು ಬಿದ್ದಿದ್ದ. ಗೆಲ್ತೀನಿ ಎನ್ನುವಂತ ಭ್ರಮೆಯಲ್ಲಿದ್ದ. ಯಾಕೆ 11 ಅಕ್ಷೋಹಿಣಿ ಸೇನೆಯ ಬಲ, ಅವನಿಗೊಂದು ದೃಢ ನಂಬಿಕೆ ಇತ್ತು. ತನ್ನ ಜೊತೆ ಇರುವಂತವ್ರು ಯಾರು? ದ್ರೋಣ, ಕೃಪ, ಅಶ್ವತ್ಥಾಮ, ಭೀಷ್ಮ, ಇಂಥ ಮಹಾರಥಿಗಳಿದ್ದಾರೆ. ಗೆಲುವು ನಂದು. 11 ಅಕ್ಷೋಹಿಣಿ ಸೇನೆ, 7 ಅಕ್ಷೋಹಿಣಿ ಸೇನೆ, ಮತ್ತೆ ಅಹಂಕಾರ, ಛಲ, ಇದೆಲ್ಲ ಇದೆ. ಸಾಹಸ ಇದೆ, ಅಭಿಮಾನ ಇದೆ. ಅಪಾರ ಭರವಸೆ ಇಟ್ಟುಕೊಂಡಿದ್ದಂತ ವ್ಯಕ್ತಿ ದುರ್ಯೋಧನ. ಆದ ಯುದ್ಧದಲ್ಲಿ ಅವನಿಗೆ ಅಂದುಕೊಂಡಿದ್ದಕ್ಕೆಲ್ಲ ವ್ಯತಿರಿಕ್ತವಾಗಿ ಗೆದ್ದಿದ್ರು ಕೂಡ ಅಂಥದ್ದೇನೋ ಅವನ ಪಾಲಿಗೆ ತುಂಬಾ ಒಳ್ಳೇದೇ ಆಗ್ತಿತ್ತು ಅಂತಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಯುದ್ಧದಲ್ಲಿ ಎಲ್ಲರೂ ಕೂಡ ಸಾಯುವಂತವ್ರೆ, ಎಲ್ಲರೂ ಕೂಡ ಬಂಧು ಬಳಗವನ್ನ ಕಳ್ಕೊಳ್ಳುವಂತವ್ರೆ. ಒಬ್ರಿದ್ರೆ ಒಬ್ರಲ್ಲ, ಇನ್ನೊಬ್ರಿದ್ರೆ ಇನ್ನೊಬ್ರಲ್ಲ, ಈ ತರ. ಸೊ ಈಗ ತನ್ನ ಮಗನನ್ನು ಕೂಡ ಕಳ್ಕೊಂಡಿರುವಂತ ದುರ್ಯೋಧನ ತದಾಸನ್ನ ಪ್ರದೇಶದಲ್ಲಿ, ಆ ಹತ್ತಿರದ ಪ್ರದೇಶದಲ್ಲಿ ತನ್ನ ಕುಮಾರನನ್ನು ಕಂಡು ತನ್ನ ಮಗನನ್ನ ಕಂಡ. ಸೊ ಇಷ್ಟು ಈ ಅವಧಿಯಲ್ಲಿ, ಅಂದ್ರೆ ಯುದ್ಧರಂಗದಲ್ಲಿ ಅಭಿಮನ್ಯುವನ್ನ ಕಂಡ, ಅಭಿಮನ್ಯುವನ್ನ ಪರಾಕ್ರಮವನ್ನ ಹೊಗಳ್ತಾ ಇದ್ದಾನೆ. ಆಮೇಲೆ ವೀರ ಜನನೀಯ ಸುಪುತ್ರ ಅಂತಂದ್ಬಿಟ್ಟು ಅವನಿಗೆ ಗೌರವಿಸ್ತಾ ಇದ್ದಾನೆ. ಗೌರವಿಸ್ತಾ ಅಭಿಮನ್ಯು ಬಾಲಕ ಅಭಿಮನ್ಯುವನ್ನ ನೋಡಿ, ಅವನ ವಯಸ್ಸಿನವನೇ ಆಗಿರುವಂತ ತನ್ನ ಮಗನ ನೆನಪನ್ನು ಮಾಡ್ಕೊಡ್ತಾನೆ. ನೆನಪು ತಕ್ಷಣ ಅಂದ್ರೆ ಅವನು ಮಾಡ್ಕೊಳ್ತಾನೆ ಅನ್ನೋದಕ್ಕಿಂತ ಅವನ್ನ ಬೀಳ್ಕೊಂಡು ಬರ್ಬೇಕಾದ್ರೆ ಅಯಾಚಿತವಾಗಿ ತಾನಾಗಿ ತನ್ನ ಮಗನ ನೆನಪು ಬಂದ್ಬಿಡ್ತು. ಯಾಕಂದ್ರೆ ಅಭಿಮನ್ಯು ಕೂಡ ತನ್ನ ಮಗನ ತರನ, ತನ್ನ ಮಗನ ವಯಸ್ಸಿನವನೇ, ಮಗನೂ ಕೂಡ ಸಂಬಂಧದಲ್ಲಿ ಆಗ್ಬೇಕು. ಸೊ ತನ್ನ ಮಗನ ನೆನಪಾಯ್ತು. ಸೊ ಇಲ್ಲಿ ದುರ್ಯೋಧನ ಮನುಷ್ಯತ್ವನೇ ಪ್ರಧಾನವಾಗಿ ಇಲ್ಲಿ ಚಿತ್ರಿಸ್ತಾನೆ. ಯುದ್ಧದಿಂದ ಆಗುವಂತ ಅನಾಹುತಗಳು ಇಂಥವು ಅಂತ. ಮುಂದಿನ ಭಾಗದಲ್ಲಿ ಏನಾಗತ್ತೆ ಅಂತ ನೋಡೋಣ ಮುಂದಿನ ಅವಧಿಯಲ್ಲಿ. ಥ್ಯಾಂಕ್ ಯು.